ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಶ್ರೀ ಗುರುಭ್ಯೋ ನಮಃ. ದ್ರೌಪದಿಯ ಮಾತುಗಳೆಲ್ಲ ಮುಗಿದ ಮೇಲೆ ಧರ್ಮರಾಜನಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಆಗ ನೀನು ದೇವರಿಗೆ ಅಸ್ವಾತಂತ್ರ್ಯವನ್ನು ಹೇಳ್ತೀಯ ಅಂಥೇಳಿ ಜೋರಾಗಿ ಮಾತಾಡ್ದ. ಆಗ ಎರಡು ಕಾರಣಕ್ಕೆ, ಒಂದು ಮುಂದೆ ಭೀಮಸೇನ ದೇವರು ಹೇಗೋ ಹೇಳಕ್ಕಿದ್ದಾರೆ ಅಂತ ಒಂದು ಕಾರಣ, ಇನ್ನೊಂದು ಸ್ತ್ರೀಯರಿಗೆ ವಾಚಾಲತಾ ನಾತಿತರಾಂಹಿ ಶೋಭತೆ, ಹೆಚ್ಚು ಮಾತುಗಾರಿಕೆ, ವಾಚಾಲತ ಅಂದರೆ ಮಾತುಗಾರಿಕೆ ಸರಿಯಲ್ಲ ಅಂತ ಲೋಕಧರ್ಮವನ್ನು ತೋರಿಸೋದಕ್ಕೋಸ್ಕರ ಹಾಗೆ ಮಾಡಿದರು. ಈಗ ಭೀಮಸೇನರು ಏನು ಮಾತಾಡ್ತಾರೆ ಮುಂದುವರೆದ ಭಾಗ ಇದು, ದ್ರೌಪದಿಯ ಉಪದೇಶದ ಮುಂದುವರೆದ. ಇದಕ್ಕೆಲ್ಲ ಹಠವಾದ ಅಂತ ಹೆಸರು ಈ ಭಾಗ. ಹಠವಾದ ಅಂದ್ರೇನು? ಹಠ ಅಂದರೆ ಈ ಹಠ ಅಲ್ಲ. ಹಠ ಅಂದರೆ ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಬುದ್ಧಿ ಬರುತ್ತೆ. ಅವರ ಸ್ವಭಾವ ಅಂತ, ಮುಖ್ಯವಾಗಿ ಸ್ವಭಾವದ ಬಗ್ಗೆ, ಅನಂತರ ಸಾಧನೆ ಅದರಿಂದ ಹೇಗಾಗಬೇಕು ಅನ್ನೋದ್ರ ಬಗ್ಗೆ, ಜೀವನ ಕರ್ತೃತ್ವದ ಇತಿಮಿತಿಗಳೆಷ್ಟು ಅಂತ ಹೇಳೋದು, ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ರಾಜನ್ ವಿಷ್ಣು ಸರ್ವಕರ್ತ ನ ಚಾನ್ಯಃ ತತ್ತಂತ್ರಮೇವ ಅನ್ಯದಸೌ ಸ್ವತಂತ್ರಃ ತಥಾಪಿ ಪುಂಸಾ ವಿಹಿತಂ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ ಚ ಅನ್ಯದತ್ಯಂತ ಯತ್ನಾತ್. ರಾಜನ್ ಸಂಬೋಧನೆ, ರಾಜನ್ ಅದೇ ಅಣ್ಣ ಅಂತ ಮಾತಾಡಿಸಲಿಲ್ಲ. ರಾಜನ್, ನೀನು ರಾಜನಾಗಿದ್ದೆ. ಯಾವ ವಿಷಯ ಮಾತಾಡಬೇಕಾಗಿದೆ ಈಗ? ರಾಜ ಕರ್ತವ್ಯದ ಬಗ್ಗೆ ಮಾತಾಡ್ತಿರೋದ್ರಿಂದ ರಾಜನಾಗಿ ಹೇಗೆ ನಡ್ಕೋಬೇಕು ಅಂತ ಹೇಳೋದಕ್ಕೆ, ರಾಜನ್ ವಿಷ್ಣು ಸರ್ವಕರ್ತ, ನೀನು ಹೇಳಿದ್ದು ಸರಿ, ವಿಷ್ಣು ಸರ್ವಕರ್ತ. ನ ಚ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತಃ. ಅಣುಭಾಷ್ಯದಲ್ಲಿ ಬಂದಿರೋ ಮಾತು ಇಲ್ಲಿ ಮಾತು. ಸರ್ವಕರ್ತ ನ ಚ ಅನ್ಯಃ, ಇನ್ನೊಬ್ರು ಯಾರೂ ಹಾಗಿಲ್ಲ. ಸ್ವತಂತ್ರಂ ಏವ ಅನ್ಯದಸೌ ಸ್ವತಂತ್ರ ನ ಅನ್ಯತ್ ಮುಂದೇನಾಗಿ ಚ ಅನ್ಯಃ ತತ್ತಂತ್ರಮೇವ ತತ್ತಂತ್ರಮೇವ ಅನ್ಯತ್ ಅಸೌ ಸ್ವತಂತ್ರ. ಅನ್ಯತ್ ಉಳಿದಿದ್ದೆಲ್ಲ, ತತ್ತಂತ್ರಮೇವ, ತಂತ್ರ ಅಂದರೆ ಅಧೀನ, ಅವನ ಅಧೀನದಲ್ಲಿಯೇ ಇದೆ. ಅಸೌ ಸ್ವತಂತ್ರ, ಇಷ್ಟು ತತ್ವಸಂಖ್ಯಾನ ಎಲ್ಲ ನೆನಪಾಗ್ತವೆ. ಅಣುಭಾಷ್ಯ ತತ್ವಸಂಖ್ಯಾನ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಸ್ವತಂತ್ರ ಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ವಿಧೇತರತ. ತಥಾಪಿ ಪುಂಸಾ ವಿಹಿತಂ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ ಚ ಅನ್ಯತ್ ಅತ್ಯಂತ ಯತ್ನಾತ್. ತಥಾಪಿ ಆದರೂ ಸಹ ಪುಂಸಾ, ಪುಂಸ ಅಂದರೆ ಪುರುಷನಿಂದ ಅಲ್ಲ, ಪ್ರತಿಯೊಬ್ಬ ಜೀವನಿಂದ, ಯಾಕೆ ಸ್ತ್ರೀಯರು ಸೇರ್ತಾರೆ. ವಿಹಿತಂ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ ಚ ಅನ್ಯತ್ ಅತ್ಯಂತ ಯತ್ನಾತ್. ಇಷ್ಟಾದರೂ ಕೂಡ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ವಿಹಿತಂ ಸ್ವಕರ್ಮ, ಕುರು ಪುಂಸ ಚ ಕರ್ಮ ನಿಜಂ ನಿಯತಂ. ವಿಹಿತಂ ಸ್ವಕರ್ಮ, ಅವರ ಪಾಲಿಗೆ ವಿಹಿತಂ ಅಂದರೆ ಪ್ರಿಸ್ಕ್ರೈಬ್ಡ್ ಅಂತ ಅರ್ಥ. ಅವರು ಯಾವ ಕರ್ಮ ಮಾಡಬೇಕು ಅಂತ ವಿಧಿಯಾಗಿದೆ, ಅದನ್ನು ಕಾರ್ಯಂ ಕರ್ತುಂ ಯೋಗ್ಯಂ ಕಾರ್ಯ ಮಾಡಲೇಬೇಕು. ತ್ಯಾಜ್ಯಂ ಚ ಅನ್ಯತ್ ಅತ್ಯಂತ ಯತ್ನಾತ್, ಅದಕ್ಕೆ ವಿರುದ್ಧವಾದದ್ದನ್ನೆಲ್ಲ ಬಿಡಬೇಕು. ಬರೀ ಬಿಡೋದಲ್ಲ, ಅತ್ಯಂತ ಯತ್ನಾತ್ ಅಂತ ಹೇಳಿದರು. ಅತ್ಯಾಪತ್ಕಾಲದ ಹೊರತು ಬಿಡಾಗಿಲ್ಲ, ಅತ್ಯಂತ ಯತ್ನಾತ್. ತಥಾಪಿ ಪುಂಸಾ ವಿಹಿತಂ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ ಚ ಅನ್ಯದ್ ಅತ್ಯಂತ ಯತ್ನಾತ್. ಅತ್ಯಂತ ಯತ್ನಾತ್ ಎರಡಕ್ಕೂ ಸೇರಿಸಬೇಕು. ಅತ್ಯಂತ ಯತ್ನಾತ್ ವಿಹಿತಂ ಸ್ವಕರ್ಮ ಕಾರ್ಯಂ, ಅತ್ಯಂತ ಯತ್ನಾತ್ ಅವಿಹಿತಂ ತ್ಯಾಜ್ಯಂ. ಇದು ಹೇಳಿದರೆ ಸ್ಪಷ್ಟವಾಗಿ ನಮಗೆ ಎಲ್ಲದಕ್ಕೂ ಪ್ರಯತ್ನ, ಯಾವುದಕ್ಕೂ ಪ್ರಯತ್ನ ನಿಷಿದ್ಧಕ್ಕೇ ಭಾರಿ ಪ್ರಯತ್ನ ಮಾಡ್ತಾನೆ ಹೊರತು ವಿಹಿತವಾದ ಮಾಡೋದು ಭಾರಿ ಕಡಿಮೆ. ಆ ದೃಷ್ಟಿಯಲ್ಲಿ ಇದರಲ್ಲಿ ಒಂದೊಂದು ಮಾತುಗಳು ಕೂಡ ಜೀವಕರ್ತೃತ್ವ, ಒಟ್ಟು ಸಾಧನೆಯ ಬಗ್ಗೆ ಧರ್ಮರಾಜನ ಸಾಧನೆ ಮಾಡೋಕ್ಕೆ ಹೇಳ್ತಿರೋದೀಗ. ಪ್ರತಿಯೊಬ್ಬರು ಕರ್ತವ್ಯ ಬಿಟ್ಟು ಕೂತಿದ್ದಾನೆ ಧರ್ಮರಾಜ, ಕರ್ತವ್ಯ ಮಾಡು ಅಂತ ಹೇಳ್ತಾನೆ. ಸೊ ಕರ್ತವ್ಯ ಮಾಡಬೇಕು, ಬಿಟ್ಟವರಿಗೆಲ್ಲ ಕರ್ತವ್ಯ ಮಾಡಲಿಕ್ಕೋಸ್ಕರ ಏನು ಸಂದೇಶ ಕೊಡಬೇಕು ಅದನ್ನು ಕೊಡ್ತಾ ಇರೋ ಭಾಗ ಇದು. ಪ್ರತ್ಯಕ್ಷ ವಿಷ್ಣು ಸರ್ವತಂತ್ರ ಸ್ವತಂತ್ರ ಸರ್ವಕರ್ತ ಅಂದಮೇಲೆ ನಾವೇನು ಪ್ರಯತ್ನ ಪಡೋದು ಅಂತ ಹೇಳ್ತಾರೆ. ಮುಂದಿನ ಭಾಗ ನೋಡಿ. ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ಸ್ವಕರ್ಮ ಕೃತ್ವಾ ವಿಹಿತಂ ಹಿ ವಿಷ್ಣುನಾ ತತ್ಪ್ರೇರಣೆತ್ತೇವ ಬುಧೋನುಮನ್ಯತೆ. ಪ್ರತ್ಯಕ್ಷಂ ಏತತ್ ಪುರುಷಸ್ಯ ಕರ್ಮ ತೇನ
ಅನುಮೇಯ ಪ್ರೇರಣಾ ಕೇಶವಸ್ಯ ಸ್ವಕರ್ಮ ಕೃತ್ವ ವಿಹಿತಂ ಹಿ ವಿಷ್ಣುನಾ ತತ್ಪ್ರೇರಣೇತ್ತೇವ ತತ್ಪ್ರೇರಣಾ ಇತ್ತೇವ ಬುಧಃ ಅನುಮನ್ಯತೆ. ಇದಿಷ್ಟು ಭಗವದ್ಗೀತೆಯ ಮಾತುಗಳಿಗೂ ಅರ್ಥ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ. ಅಲ್ಲಿ ಆಚಾರ್ಯ ಹೆಚ್ಚು ಬರೆದಿದೆ, ಎಲ್ಲ ಸೇರಿಸ್ಕೋಬೇಕು ಅಲ್ಲಿಗೆ. ಆಮೇಲೆ ವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಅದಿಷ್ಟಕ್ಕೂ ಬರುತ್ತೆ. ಮೊದಲೇದೇನೀಗ ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ತೇನ ಅನುಮೇಯ ಪ್ರೇರಣಾ ಕೇಶವಸ್ಯ. ಫಸ್ಟ್ ನಮಗೆ ಗೊತ್ತಿರೋದೇನೀಗ, ನಮಗೆ ಪ್ರತ್ಯಕ್ಷ ಅಂದ್ರೇನಿಲ್ಲಿ, ಏನು ಪ್ರತ್ಯಕ್ಷ? ಕರ್ಮ. ನಾವು ಕೆಲಸ ಮಾಡ್ತೇವಿದ್ದೇವೆ ಎಂಬುದು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾದ ವಿಚಾರ. ನಾನು ಮಾಡ್ತೇನೆ, ಓಡ್ತಾಡ್ತೇನೆ, ಎಲ್ಲ ವಿಷಯ ನಮಗೆ ಗೊತ್ತಿದೆ. ಈಗ ಯಾವ ಪ್ರತ್ಯಕ್ಷ ಇದು? ಸಾಕ್ಷಿ ಪ್ರತ್ಯಕ್ಷ. ಯಾವುದು ಹೊರಗಿಂದಲ್ಲ ಇದು. ಇವತ್ತು ನಲ್ಲಿ ಕರ್ತೃತ್ವ ಇದೆ ಅಂತ ಹೇಳೋದಕ್ಕೆ ಆಧಾರ ಯಾವುದು? ನಮ್ಮ ಸಾಕ್ಷಿನೇ ಆಧಾರ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲರಿಗೂ. ಅದಕ್ಕೇ ಅಧಿಷ್ಠಾನಂ ತಥಾ ಕರ್ತ ಜೀವೋಪಿ ಕರ್ತ. ಅದಕ್ಕೆ ನಾವಿವತ್ತು ಏನೂ ಮಾಡೋದಿಲ್ಲ ಅಂತ ಹೇಳೋದಾದರೆ ಅನುಭವಕ್ಕೆ ವಿರುದ್ಧವಾದ ಮಾತದು. ನಮಗೆ ಕರ್ತೃತ್ವ ಇದೆ ಅಂತ ಹೇಳೋದಕ್ಕೆ ಶಾಸ್ತ್ರಾಧಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಯಾವುದಿದೆ ಈಗ? ಅನುಭವ ಇದೆ. ನಾವಿದ್ದೇವೆ, ಪ್ರತಿಯೊಂದರ ಹಿನ್ನೆಲೆ ನಾನು ಅನ್ನೋ ಕೆಲಸ ಇದೆ, ಮಾಡ್ತೇನೆ ಅನ್ನೋ ಕೆಲಸ ಇದೆ. ಆದ್ದರಿಂದ ಇದು ಅಲ್ಲಗಳಿಲ್ಲಕ್ಕೆ ಬರೋದಿಲ್ಲ. ಅನುಭವ ಸಿದ್ಧವಾದದ್ದು ಯಾವಾಗಲೂ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅಪಲಾಪ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಯಾರು ಕರ್ತೃತ್ವ ಇಲ್ಲ ಅಂತ ಯಾರು ಹೇಳಿದರೆ ಅದಕ್ಕೆ ಅನುಭವಕ್ಕೆ ವಿರುದ್ಧವಾದ ಮಾತು. ಸೊ ಕರ್ತೃತ್ವ ಇದ್ದೇ ಇದೆ ಅಂತಾಯಿತು. ಆದರೆ ತೇನ ಅನುಮೇಯ ಪ್ರೇರಣಾ ಕೇಶವಸ್ಯ ಆದರೆ ದೇವರು ಸರ್ವತಂತ್ರ ಸ್ವತಂತ್ರ, ಅದು ಪ್ರೂವ್ ಆಗಿದೆ. ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಆ ಆ್ಯಂಗಲ್ನಲ್ಲಿ ಆಗಮ ಹೇಳಿಬಿಟ್ಟಿದೆ. ಇದು ಪ್ರತ್ಯಕ್ಷ ಹೇಳ್ತಾ ಇದೆ. ಅನುಭವ ಆಗಮ ಎರಡು ಗೊತ್ತಾಯ್ತು ನಮಗೆ. ನಮ್ಮ ಸೈಡಿಂದ ಕರ್ತೃತ್ವ ಇದೆ ಎಂಬುದು ಅನುಭವ. ದೇವರು ಸರ್ವಕರ್ತ ಅನ್ನೋದೇನೋ ಆಗಮ. ಎರಡನ್ನು ಸೇರಿಸ್ಬೇಕೀಗ, ಯಾವುದನ್ನು ಬಿಡಾಗಿಲ್ಲ. ಎರಡು ಸರಿಯಾದ ಪ್ರಮಾಣ ಇದ್ದಾಗ ಏನು ಮಾಡಬೇಕಾಗ? ಬಿಡೋ ಪ್ರಶ್ನೆ ಬರೋದು. ಎರಡನ್ನು ಹೊಂದಿಸ್ಬೇಕೀಗ. ಅದೇ ಒಬ್ಬ ತತ್ವ ಸಮನ್ವಯ ಏನು ಸಮನ್ವಯ ಹೇಗೆ ಮಾಡಬೇಕೀಗ? ತೇನ ಅನುಮೇಯ ಪ್ರೇರಣಾ ಕೇಶವಸ್ಯ. ಸ್ವಾತಂತ್ರ್ಯ ಇದೆ, ದೇವರು ಸ್ವಾತಂತ್ರ್ಯ ಇದೆ, ನಮ್ಮಲ್ಲಿ ಕರ್ತೃತ್ವ ಇದೆ, ಸರ್ವಕರ್ತೃತ್ವವಿದೆ, ಕೆಲಸ ಆಗ್ತಾಯಿದೆ. ಅದರ ಅರ್ಥ ಏನು? ಇದು ದೇವರು ಪ್ರೇರೇಪಣೆ ಮಾಡಿದ್ರಿಂದ ಆಗಿದೆ. ಗೊತ್ತಾಯ್ತಾ? ಈ ಕೆಲಸ ಆಗಲಿಕ್ಕೆ ಏನು ಕಾರಣ? ಹಾಗಿದ್ದರೆ ನಮ್ಮ ಕರ್ತೃತ್ವ ಇದೆ ಅಂತ ಎಷ್ಟು ಅನುಭವ ಸಿದ್ಧನೋ, ಸ್ವಾತಂತ್ರ್ಯ ಇಲ್ಲ ಅನ್ನೋದು ಅನುಭವ ಸಿದ್ಧ. ಪಾರ್ಟ್ ಎ ಪಾರ್ಟ್ ಬಿ. ಅದು ಒಂದು ಭಾಗ ಏನೋ ನಾನು ಮಾಡ್ತೇನೆ, ಇನ್ನೊಂದು ಭಾಗ ಏನೋ ಸ್ವಾತಂತ್ರ್ಯ ನನಗಿಲ್ಲ. ಅದೇ ಪಶ್ಯನ್ ಶೃಣ್ವನ್. ಏನೇ ಕೆಲಸ ಮಾಡಿದಾಗ ನಾವು ಅನುಭವ ಎರಡು ಒಟ್ಟೊಟ್ಟಿಗೆ ಬರ್ತಾಯಿದೆ. ಇದು ಮರ್ತು ಬಿಡ್ತೇವೆ ನಾವೀಗ. ಒಂದನ್ನು ಮಾತ್ರ ಇಟ್ಕೊಂಡು ಏನು ಮಾಡ್ತಾನೆ ಮನುಷ್ಯ? ದಾರಿ ತಪ್ತಾ. ಅನುಭವದ ಎರಡು ಮುಖ ಇದೆ, ಪಾರ್ಟ್ ಎ ಪಾರ್ಟ್ ಬಿ. ಗೊತ್ತಾಯ್ತಾ? ಅದರಲ್ಲೂ ಸ್ವಾರಸ್ಯ ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಎರಡಕ್ಕೂ ಆಗಮ ಇದೆ. ಮತ್ತು ಪ್ರತ್ಯಕ್ಷ ಹೇಗಿದೆಯೋ ಆಗಮನೂ ಇದೆ. ಅಂದಮೇಲೆ ಎರಡು ಪ್ರಬಲ ಆಯ್ತು. ಈಗ ಅದರ ಅರ್ಥ ಏನೀಗ? ಅದು ಸ್ವಾತಂತ್ರ್ಯ ಇಲ್ಲ, ಕೆಲಸ ಆಯಿತು ಅಂದರೆ ಪ್ರೇರಣಾ ಕೇಶವಸ್ಯ. ಯಾರು ಮಾಡಿಸಿದ್ದಾರೆ ಅಂತ ಅರ್ಥ? ಅದಕ್ಕೆ ವಿಷ್ಣು ಪ್ರೇರಣೆಯ. ಏನೇ ಕೆಲಸ ಮಾಡಬೇಕಾದ್ರೆ ಏನಂತ ಹೇಳ್ತೇವೆ ನಾವೀಗ? ವಿಷ್ಣು ಪ್ರೇರಣೆಯ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ದೊಡ್ಡ ಭಾಗ ಅರ್ಥ ಆಗುತ್ತೆ. ಇದು ಓದದೇ ಇದ್ದರೆ ಎಷ್ಟೋ ಕ್ಲಾರಿಟಿ ಅದು ಸಿಗೋದಿಲ್ಲ. ಕೇಶವಸ್ಯ ಅನ್ನೋ ಪದ ಉಪಯೋಗಿಸೋದು ಯಾಕೆ? ನಮಗಲ್ಲ, ಬ್ರಹ್ಮರುದ್ರಾದಿ ಪ್ರವರ್ತಕಸ್ಯ ಕ ಈಶಾ ವಾ ಅದು ಹಿಂದೆ ಬಂದಿದೆ ಆಗಲೇ. ಏನೋ ಪೂರ್ವಪಕ್ಷಿ ಅವ್ರು ಏನಂತಾರೆ ನಮ್ಮ ಅನುಭವ. ಫಸ್ಟ್ ಪೂರ್ವಪಕ್ಷಿ ವಿಷಯ ಬಿಟ್ಬೇಡ. ಈಗ ನಮ್ಮ ವಿಷಯ ಏನೀಗ? ನಮ್ಮ ಕರ್ತೃತ್ವನೂ ಅನುಭವಿಸಿದ್ದ, ಅಸ್ವಾತಂತ್ರ್ಯ ಅನುಭವಿಸಿದ್ದ. ನಮ್ಮ ಕರ್ತೃತ್ವನೂ ಆಗಮಿಸಿದ್ದ, ಅಸ್ವಾತಂತ್ರ್ಯ ಆಗಮಿಸಿದ್ದ. ವಿಷ್ಣು ಸ್ವಾತಂತ್ರ್ಯ ಆಗಮಿಸಿದ್ದ, ಸರ್ವಕರ್ತೃತ್ವ ಆಗಮಿಸಿದ್ದ. ಯಾವುದು ಬಿಡ್ಲಕ್ಕೆ ಬರೋದಿಲ್ಲ. ಈಗ ಯಾವುದು ಬಿಡ್ಲಕ್ಕೆ ಬರೋದಾಗ ಏನು ಮಾಡಬೇಕಾಗ? ಎಲ್ಲವನ್ನು ಹೊಂದಿಸ್ಬೇಕು. ಅದನ್ನೇ ಪಂಚಕಾರಣ. ಪಂಚೈತೆ ತಸ್ಯ ಹೇತವ. ಏನೇನು ಮಾಡ್ತಾನೋ 5 ಕಾರಣಗಳಿದೆ. ಆಮೇಲೆ ಯಾರ ರೋಲ್ ಎಷ್ಟೊತ್ತು ಮುಂದಿನ ಪ್ರಶ್ನೆ. ಈಗ ಇಷ್ಟು ಜನ ಇನ್ವಾಲ್ವ್ಮೆಂಟ್ ಇದೆ. ಈಗ ಕೇಶವಸ್ಯ ಸ್ವಕರ್ಮ ಕೃತ್ವ ವಿಹಿತಂ ಹಿ ವಿಷ್ಣುನ ತತ್ಪ್ರೇರಣೆತ್ತೇವ ಬುಧೋ ಅನುಮನ್ಯತೆ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಬುಧ ಜ್ಞಾನಿಯಾದವನು. ಬುಧ ಅಂದ್ರೇನು? ಜ್ಞಾನಿ ಅಂತ ಅರ್ಥ. ಬುಧ ಅನುಮನ್ಯತೆ ಏನು ಮಾಡ್ತಾನೆ? ಯುಕ್ತಿಯಿಂದ ತಿಳ್ಕೊತಾನೆ. ಏನಂತ? ಸ್ವಕರ್ಮ ಕೃತ್ವ ವಿಹಿತಂ ಹಿ ವಿಷ್ಣುನ ವಿಹಿತಂ ಸ್ವಕರ್ಮ ಕೃತ್ವ. ಭಗವಂತನಾದ ವಿಷ್ಣುವಿನಿಂದ ಯಾವ ಕರ್ಮ ನಮಗೆ ವಿಹಿತವಾಗಿದೆ ಅದನ್ನು ಮಾಡ್ತಾನೆ. ಮಾಡಿಬಿಟ್ಟು ತತ್ಪ್ರೇರಣೆತ್ತೇವ. ಇದು ದೇವರ ಅನುಗ್ರಹ. ಪ್ರೇರಣೆ ಅಂತ ತಿಳ್ಕೊಂಡು ಮಾಡ್ತಾನೆ. ದೇವರ ಅನುಗ್ರಹ ಅಂತ ತಿಳ್ಕೊಂಡು ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಾನೆ.
ಇದು ನಿತ್ಯ ಅನುಭವ ಸಿದ್ಧವಾದ ಸಂಗತಿ. ಪ್ರತಿ ಇದರಲ್ಲೂ ಕೂಡ ಅನುಭವ ವರ್ಕ್ ಮಾಡ್ತಾನೇ ಇದೆ. ಸುಖ ದುಃಖದ ಅನುಭವ ಎಷ್ಟು ಸ್ಪಷ್ಟನೋ ನಮಗೆ, ಕರ್ತೃತ್ವ ಅನುಭವನೂ ಅಷ್ಟೇ. ನಾನು ಸುಖಿ, ನಾನು ದುಃಖಿ ಅಂತ ಹೇಳೋದಕ್ಕೆ ಯಾರಪ್ಪ ಅಥಾರಿಟಿ? ನಾವೇ. ನಮ್ಮ ಅನುಭವನೇ ಅದಕ್ಕಿರೋದು. ಸೊ ಕರ್ತೃತ್ವಕ್ಕೂ ಅನುಭವನೇ ಇದೆ, ಅಸ್ವಾತಂತ್ರ್ಯಕ್ಕೂ ಅನುಭವನೇ ಇದೆ. ಆದರೆ ಕೆಲಸ ಆಗ್ತಾಯಿದೆ ಮಧ್ಯೆ. ನಮ್ಮ ಕರ್ತೃತ್ವ ಅಸ್ವಾತಂತ್ರ್ಯ ಮಧ್ಯೆ ಕೆಲಸ ಆಗೋದು. ಅದು ಅರ್ಥ ಏನಾಗ, ಇನ್ನೊಬ್ರು ಯಾರೋ ಮಾಡಿಸ್ತಾ ಇದ್ದಾರೆ. ಯಾರವನು? ಅವನು ನಮ್ಮಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗಿರಬೇಕಾಗ? ಸ್ವತಂತ್ರನಾಗಿರಲೇಬೇಕು. ಅದನ್ನೆಲ್ಲ ಸರಿ ತತ್ವಸಂಖ್ಯೆ ಅದನ್ನು ಹೇಳಿಬಿಟ್ಟಿದ್ದಾರೆ. ನಮಗೆ ಯಾವ ಅಸ್ವಾತಂತ್ರ್ಯ ಅನುಭವಕ್ಕೆ ಬಂತು, ಕೆಲಸ ಆಗ್ತಾಯಿದೆ. ಸೊ ಕೆಲಸ ಆಗೋದನ್ನು ಅಲೆಗಳಿಲಕ್ಕೆ ಬರೋದಿಲ್ಲ, ಅನುಭವನ ಅಲೆಗಳಿಲಕ್ಕೆ ಬರೋದಿಲ್ಲ. ಆಗಮ ಉತ್ತರ ಕೊಟ್ಟಿದೆ. ಸೊ ದೇವರ ಅನುಗ್ರಹದಿಂದ ಆಗಿದೆ. ಈಗ ವಿರೋಧ, ಯಾವುದಕ್ಕೂ ವಿರೋಧ ಬರಲಿಲ್ಲ. ಈಗ ಅರ್ಥ ಆಯ್ತಾ? ಈಗ ಇವನಿಗೆ ಜಡ ಕರ್ತೃತ್ವನೇ ಇಲ್ಲ, ಆದ್ದರಿಂದ ಸಮಸ್ಯೆ ಬರಲಿಲ್ಲ. ಅಲ್ಲೇನಾರು ಹೇಳೋದಕ್ಕೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಯಾಕೆ? ಕರ್ತೃತ್ವನೇ ಇಲ್ಲ. ಅದಕ್ಕೆ ಪರಾಧೀನ ಕರ್ತೃತ್ವನೂ ಇಲ್ಲ, ಇದು ಕರ್ತೃತ್ವನೂ ಇಲ್ಲ, ಮುಗಿದೋಯ್ತು. ಆದರೆ ಜೀವನಿಗೇನಿದೆ ಈಗ? ಕರ್ತೃತ್ವ ಇದೆ, ಪರಾಧೀನ ಕರ್ತೃತ್ವ ಇದೆ. ದೇವರಿಗೆ ಕರ್ತೃತ್ವ ಇದೆ ಪ್ಲಸ್ ಸ್ವತಂತ್ರ ಕರ್ತೃತ್ವ ಇದೆ. ಈ ಮೂರು ವ್ಯತ್ಯಾಸ ಸರಿಯಾಗಿ ತಿಳ್ಕೊಳ್ಳೋದು. ಕರ್ತೃತ್ವನೇ ಇಲ್ಲದೆ ಇರೋದು, ಪರಾಧೀನ ಕರ್ತೃತ್ವ ಇರೋದು, ಸ್ವತಂತ್ರ ಕರ್ತೃತ್ವ ಇರೋದು. ಮೂರು. ಅದಕ್ಕೆ ಜೀವ, ಜಡ, ಈಶ್ವರ ಕರೆಕ್ಟಾಗಿ ಮೂರು ಭಾಗ ಬರೋದು. ಜೀವನನ್ನು ಯಾತಕ್ಕೆ ಪ್ರತ್ಯೇಕ ಮಾಡಬೇಕು ಅಂದರೆ, ಈ ಕಡೆ ಜಡದಂತೆ ಕರ್ತೃತ್ವರಹಿತನೂ ಅಲ್ಲ, ವಿಷ್ಣುವಿನಂತೆ ಸ್ವತಂತ್ರ ಕರ್ತೃವೂ ಅಲ್ಲ, ಮಧ್ಯೆ ಡಿಫರೆಂಟ್ ಎಂಟಿಟಿ. ದೇವರೇನಾದ ನಮ್ಮಂತೆ ಅಸ್ವತಂತ್ರ ಕರ್ತೃವೂ ಅಲ್ಲ, ಅಕರ್ತೃವೂ ಅಲ್ಲ, ಬೇರೆ ಆದ. ಈಗ ಜಡ ಏನಾಯಿತು? ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಇಲ್ಲ, ಮೂರು ಆಯ್ತಾಗ. ಸೊ ಪಂಚಭೇದ ಸ್ಪಷ್ಟ ಆಯ್ತಾಗ. ಮೂರು ಸಪರೇಟ್ ಎಂಟಿಟಿದು ಅರ್ಥ ಮಾಡ್ಕೊಂಡ್ಮೇಲೆ ಪಂಚಭೇದ ಒಪ್ಪಲೇಬೇಕಾಗ. ABC ಮಿನಿಮಮ್ ಎಷ್ಟು ಭೇದ ಇರಬೇಕಾಗ? 5 ಇರಲೇಬೇಕು. ಎಷ್ಟಾಯಿತು? ಇವನು ಯಾರಿಗೆ? ದೇವ್ರಿಗೆ ನಮ್ಮ ಅನುಭವ, ನಮ್ಗೆ ಅನುಭವ ಅದೇ ಬರುತ್ತೆ. ಇನ್ನೊಬ್ಬರ ಅನುಭವ ನಮಗೆ ಆಗುತ್ತೆ. ಗೊತ್ತಾಯ್ತು? ಆಗಮದಿಂದ ಗೊತ್ತಿರೋದು ಅಷ್ಟೇ. ತೇನೇತಿ ಸಮ್ಯಕ್ ಗತಿಮಸ್ಯ ವಿಷ್ಣೋ ಜನೋ ಶುಭೋ ದೈವಮಿತ್ತೇವ ಮತ್ವಾ ಹಿತ್ವಾ ಸ್ವಕಂ ಕರ್ಮ ಗತಿಂಚ ತಾಮಸೀಂ ಪ್ರಯಾತಿ ತಸ್ಮಾತ್ ಕಾರ್ಯಮೇವ ಸ್ವಕರ್ಮ ತೇನ ಏತಿ ಸಮ್ಯಕ್ ಗತಿಂ ಅಸ್ಯ ವಿಷ್ಣೋ ಜನಃ ಅಶುಭಃ ದೈವಂ ಇತಿ ಏವ ಮತ್ವಾ ಹಿತ್ವಾ ಸ್ವಕಂ ಕರ್ಮ ಗಚಿಂಚ ತಾಮಸೀಂ ಪ್ರಯಾತಿ ತಸ್ಮಾತ್ ಕಾರ್ಯಂ ಏವ ಸ್ವಕರ್ಮ ತೇನ ಏತಿ ಸಮ್ಯಕ್ ಗತಿಂ. ಈ ಅನುಸಂಧಾನ ಇದ್ದು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥವಂತ ಕರ್ಮ ಮಾಡಿದಾಗ ವಿಹಿತ ಕರ್ಮವನ್ನು ಮತ್ತು ನಿಷಿದ್ಧ ಕರ್ಮ ಬಿಟ್ಟಾಗ ಸಮ್ಯಕ್ ಗತಿಂ ಏತಿ, ಸಮ್ಯಕ್ ಗತಿಂ ಸದ್ಗತಿಯನ್ನು ಹೊಂದುತ್ತಾನೆ. ಇವತ್ತು ಲೋಕ ಬದುಕಿರೋದೇ ಹಾಗೆ. ಆಫೀಸ್ ಕೆಲಸ ಇದೆ, ಅದು ಕ್ಯಾಶಿಯರ್ ಕೆಲಸ, ಭಾಳ ರಿಸ್ಕಿ ಕೆಲಸ. ಅದು ಮಾಡಲೇಬೇಕು, ಮಾಡೋದು ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ಹೇಗೆ ಮಾಡಬೇಕು ಅನ್ನೋ ಹೇಳಿದ್ದಾರೆ. ಸೊ ಮಾಡಬೇಕು, ಮಾಡಿಲ್ಲ ಅನ್ನಬೇಕು. ಫಸ್ಟ್ ಅನುಭವಕ್ಕೆ ಬರೋ ಜಾಗ ಅದು. ಇದು ಏನು ಹೇಳಿದ್ದಾರೋ ಸತ್ಯ. ಅವ್ರು ನಾನು ಮಾಡ್ತೇನೆ ಗೊತ್ತು ಅವನಿಗೆ, ಗೊತ್ತಾಯ್ತಾ? ನಾನು ಮಾಡಿಲ್ಲ ಅಂತಲೂ ಗೊತ್ತು. ನಾನು ಮಾಡಿಲ್ಲ, ನಾನು ಮಾಡಿದ್ದೇನೆ. ಎರಡೂ ಇದೆ. ನಾನು ಮಾಡಿದ್ದೇನೆ, ನಾನು ಮಾಡಿಲ್ಲ. ಮಾಡಿದ್ದೇನೆ, ಅವ್ರು ಹೇಳಿದಂತೆ ಮಾಡಿದ್ದೇನೆ. ಅದೇ ಪ್ರೇರಣಾ ಇತ್ತೇವ ಅನುಮನ್ಯತೆ. ಇನ್ನು ಕೊಡಬೇಡ, ಚೆಕ್ ಪಾಸ್ ಆಗಲಿಲ್ಲ, ದುಡ್ಡು ಕೊಡೋದಿಲ್ಲ ಅವನು. ಚೆಕ್ಕಿನ ಇಶ್ಯೂ ಮಾಡ್ದೆ, ಅಲ್ಲಿ ಹೋಗ್ತಾ ಬಂತು, ಅವಾಗ ಕೊಡ್ತು, ಇಲ್ಲ ಕೊಡೋದಿಲ್ಲ. ಅದು ಅನುಮತಿ. ಅದು ಅನುಮತಿ ಕೊಟ್ಟರು ಅವರು, ಅವಾಗ ಕೊಟ್ಟ. ಇಲ್ಲದವ್ರು ಕೊಡ್ಲಿಕ್ಕೆ ಬರೋದು. ಅದು ಎಷ್ಟಿರುತ್ತೋ ಅಷ್ಟೇ, ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಕಡಿಮೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೆಚ್ಚಿಕೊಳ್ಳೋಕ್ಕೂ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಪ್ರತಿಯೊಬ್ಬರಲ್ಲೂ ಕೂಡ ಸ್ವಲ್ಪ ಕ್ಯಾಶ್ ಇರುತ್ತಲ್ಲ, ಆ ಕ್ಯಾಶ್ ದೇವರು ಕೊಟ್ಟಿದ್ದೆ. ಅದು ಹೇಗೆ ವಿನಿಯೋಗಿಸ್ಬೇಕು ಅಂದರೆ ಕ್ಯಾಶಿಯರ್ ಹೇಗೆ ಹೇಳ್ತಾರೋ ಹಾಗೆ. ಇವೆಲ್ಲದೇನು ದೇವರು ಕೊಟ್ಟ ಪದಾರ್ಥಗಳು. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಎಲ್ಲ ದೇವರು ಕೊಟ್ಟಿದ್ದಾದ್ದರಿಂದ ನಮಗೇನಿಲ್ಲ. ಅದರ ಮೇಲೆ ಹತೋಟಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಉಪಯೋಗಿಸೋಕೆ ಕೊಟ್ಟಿರೋದಷ್ಟೇ ಸ್ವಾತಂತ್ರ್ಯ. ಆಫೀಸ್ ಟೇಬಲ್ ಎಲ್ಲ ಕೊಟ್ಟಿರ್ತಾರೆ, ಮನೆಗೆ ಒಯ್ಲಕ್ಕಲ್ಲ. ಯಾವುದಕ್ಕದು? ಮನೆಗೆ ಒಯ್ಯೋದೇ ಜಾಸ್ತಿ ಅನೇಕರು. ಆದರೆ ಅಲ್ಲೇ ಇರಬೇಕು. ಅದು ಉಪಯೋಗಿಸ್ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಏನು ಮಾಡೋಂಗಿಲ್ಲ. ಬಿಟ್ಟು ಬರುತ್ತೆ, ಬರೋದು ವಾಪಸ್ ಹೋಗ್ಬೇಕಾಗಿ. ಪೆನ್ ಕೇಳಿದ್ರು ಕೊಡ್ತಾರೆ, ಏನು ಕೇಳಿದ್ರು ಕೊಡ್ತಾರೆ. ಯಾವುದು ಮನೆಗೆ ಒಯ್ಯೋಗಿಲ್ಲ. ಪೆನ್ ಮನೆಯಿಂದ ತೊಗೊಂಬ ಅಂತ ಯಾರು ಹೇಳಲ್ಲ. ಈ ಮಧ್ಯೆ ಪೇಪರ್ ಮನೆಯಿಂದ ತೊಗೊಂಬ ಅಂತ ಹೇಳೋದಿಲ್ಲ. ಇಲ್ಲ ಅಂದರೆ ಹೌದು ಅಂತ ಹೇಳ್ತಾರೆ. ಏನೋ ಈ ಸಂಬಳ ಕೊಡ್ತೀವಿ ತಲ್ಲಕ್ಕಾಗಲ್ಲ ಅಂತ ಯಾರು ಕೇಳಲ್ಲ. ಯಾಕೆ? ಆ ಸಂಬಳ ಕೊಟ್ಟಿರೋದು ಬೇರೆದಕ್ಕೋಸ್ಕರ. ಈ ಕೆಲಸಕ್ಕೆ ಬೇಕಾದ್ರೆ ಕೊಡಲೇಬೇಕು. ನಾವು ಜಾಗ ಇಲ್ಲ, ಜಾಗ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾವುದೋ ಟೇಬಲ್ ಬೇರೆ ಮತ್ತೆ ಮಾಡಿಸ್ಕೊಡ್ತಾರೆ, ಎಲ್ಲ ಮಾಡಿಸ್ಕೊಡ್ತಾರೆ. ಅದೇ ಮನೆಗಾದರೆ ಯಾವುದೂ ಮಾಡಿಕೊಡೋದು. ಇದೆಲ್ಲ ಅನುಭವ ಸಿದ್ಧ. ಆದ್ದರಿಂದ ನಾವು ಆಫೀಸಿನ ಮಧ್ಯೆ ಕೆಲಸ ಮಾಡ್ಬೇಕಾದ್ರೆ ಹಾಗೆ ಮನೆಯಲ್ಲಿದ್ದರೆ ಏನಾಗುತ್ತಾಗ ಅಲ್ಲಿ ಆಫೀಸರ್ ಕಣ್ಣಿಗೆ ಕಾಣಿಸ್ತಾನೆ, ದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಇಷ್ಟೇ ಡಿಫರೆನ್ಸ್. ಕೆಲಸ ನಡೀತಾ ಇದೆ. ತೇನೇತಿ ಸಮ್ಯಕ್ ಗತಿಮಸ್ಯ ವಿಷ್ಣು. ಆವಾಗ ಸಂಬಳಗಳು ಸರಿಯಾಗಿ ಬರುತ್ತೆ, ಅವನಿಗೆ ಸಮಸ್ಯೆ ಇಲ್ಲ. ಸಮ್ಯಕ್ ಗತಿ ಅದು ಇವನಿಗೆ, ಕೆಲಸಗಾರರಿಗೆ. ವಿಷ್ಣೋ ಜನಃ ಅಶುಭ ದೈವಮಿತ್ತೇವ ಮತ್ವಾ. ಕೆಟ್ಟ ಮನುಷ್ಯ ಇದ್ದಾನೆ, ಇವನು ಸಾತ್ವಿಕ. ಇವನು ಕೆಟ್ಟ ಮನುಷ್ಯ ಇದ್ದಾನೆ. 2 ಗುಂಪಿನವರು ಇದ್ದಾರೆ ಅದರಲ್ಲಿ. ದೇವ್ರನ್ನ ಒಪ್ಪೋನಿದ್ದಾನೆ, ಒಪ್ಪದೇ ಇರೋರು ಇದ್ದಾರೆ, ಇಬ್ಬರು ಇದ್ದಾರೆ. ಇಬ್ಬರು ಕೆಟ್ಟವರು ಅಂತ ಹೇಳ್ತಾರೆ. ದೇವ್ರನ್ನ ಒಪ್ಪೋನು ಕೆಟ್ಟವನು, ಒಪ್ಪದೇ ಇರೋನು ಕೆಟ್ಟವನು.
ಇದೇನಿದು ಅಂತ ಕೇಳಿದರೆ ದೈವಮಿತ್ತೇವ ಮತ್ವ, ದೇವ್ರನ್ನ ಒಪ್ತಾನೆ. ನಮಗೆ ಕರ್ತೃತ್ವನೇ ಇಲ್ಲ ಅಂತೇಳಿ ಪ್ರತಿಯೊಂದನ್ನು ಏನು ಮಾಡ್ತಾನೆ ಅವನು? ದೇವ್ರ ಮೇಲೆ ಹಾಕ್ತಾನೆ. ಅವನು ಅಶುಭ, ಅವನು ದೇವ್ರನ್ನ ಒಪ್ಪಿದರೂ ಕೂಡ ಅವನು ತಮಯೋಗ್ಯನೇ, ಸಣ್ಣ ಪುಟ್ಟ ಗತಿ ಅಲ್ಲ, ತಮಸ್ಸಿಗೆ ಹೋಗ್ತಾನೆ. ಯಾತಕ್ಕೆ? ತನ್ನ ಕರ್ತೃತ್ವ ಬಿಟ್ಟುಬಿಟ್ಟ ಪೂರ್ತಿಯಾಗಿ. ಅವನು ಅಂಥವ್ರು ಇದ್ದಾರೆ ಇವತ್ತು. ಆ ರೀತಿ ದೊಡ್ಡ ಉಪನ್ಯಾಸ ಮಾಡೋರು ಇದ್ದಾರೆ, ತಿಳಿತಿಲ್ಲ. ದಾಸ ಸಾಹಿತ್ಯ ಹಾಗೆ ಹೇಳಿಲ್ಲ. ವ್ಯಾಸ ಸಾಹಿತ್ಯ ಸ್ಪಷ್ಟ ಇದೆ, ಸರಿಯಾಗಿದೆ. ಅನೇಕ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಹರಿದಾಸ ಸಾಹಿತ್ಯ ಅಪರೆಂಟಾಗಿ ಓದೋರು ಏನು ಅನಿಸುತ್ತೆ? ನಮ್ಮ ಕರ್ತೃತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಮಾಡಬಾರ್ದನ್ನು ಮಾಡಿ ಎಲ್ಲ ದೇವರಿಚ್ಛೆ ಅಂತ. ಇದು ಸರಿಯಾದ ಸಿದ್ಧಾಂತ ಉದ್ದಾರಿ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ಆಚಾರ್ಯ ಬೈತಾರೆ. ಅವನೇನು ಮಾಡ್ತಾನೆ? ಅವನು ಅವಾಗ್ಗತಿಮೇವ ಯಾತಿ ದೈವಮಿತ್ತೇವ ಮತ್ವಾ ಹಿತ್ವಾ ಸ್ವಕಂ ಕರ್ಮ, ತನ್ನ ಕರ್ತವ್ಯ ಬಿಟ್ಟುಬಿಟ್ಟ. ಗತಿಂಚ ತಾಮಸೀಂ ಪ್ರಯಾತಿ, ಎಲ್ಲಿಗೆ ಹೋಗ್ತಾನೆ? ತಮೋಗತಿಗೆ ಹೋಗ್ತಾನೆ. ತಾಮಸ ಸ್ವಭಾವದ ಗತಿ ಅಂದ್ರೇನು? ತಮೋಗತಿ. ತಾಮಸ ತಮಸ್ಸು. ತಸ್ಮಾತ್ ಇದೇ ಎಲ್ಲ ಒಟ್ಟು ಹೇಳ್ತಿರೋದು. ತಸ್ಮಾತ್ ಕಾರ್ಯಮೇವ ಸ್ವಕರ್ಮ. ಅದಕ್ಕೇನು ಮಾಡಬೇಕಾಗ? ದೇವ್ರ ಪ್ರೇರಣೆ ಮತ್ತು ಎಷ್ಟು ಸತ್ಯನೋ ನಮ್ಮ ರೋಲ್ ಇದೆ ಮತ್ತು ಅಷ್ಟೇ ಸತ್ಯ. ಕಾರ್ಯಮೇವ ಸ್ವಕರ್ಮ. ಸ್ವಕರ್ಮ ಏನು ಮಾಡಬೇಕಾಗ? ಕಾರ್ಯಂ ಏವ, ಮಾಡಲೇಬೇಕು. ಕಾರ್ಯಂ ಮಾಡಬೇಕು, ಕಾರ್ಯಂ ಮಾಡಬೇಕು, ಕಾರ್ಯಮೇವ ಮಾಡಲೇಬೇಕು ಅಂತ ಅರ್ಥ. ಮತ್ತೆ ಮುಂದುವರಿಸ್ತಾರೆ. ಜ್ಞಾತವ್ಯಂ ಚೈವಾಸ್ಯ ವಿಷ್ಣೋರ್ವಶತ್ವಂ ಕರ್ತವ್ಯಂ ಚೈವಾತ್ಮನಃ ಕಾರ್ಯಕರ್ಮ ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ ತಥಾಗಮಾತನುಮಾನಾಚ್ಚ ಸರ್ವಂ. ಜ್ಞಾತವ್ಯಂ ಚ ಏವ ಅಸ್ಯ ವಿಷ್ಣೋರ್ವಶತ್ವಂ. ಪ್ರತಿ ಹಂತದಲ್ಲೂ ಕೂಡ ಅವನಿಗೇನಿಲ್ಲ? ನಾನು ವಿಷ್ಣುವಿನ ವಶ, ಸ್ವಾತಂತ್ರ್ಯ ಇಲ್ಲ, ಸ್ಪಷ್ಟ ಜ್ಞಾನವಿದೆ ಅವನಿಗೆ. ಹೇಳಿದ್ರೆ ಆಫೀಸರ್ ಸ್ಪಷ್ಟ ಜ್ಞಾನ ಇದೆ ಅವನಿಗೆ. ಅದೇ ರೀತಿಯೇ ಯಾರೋ ಬರ್ತಾರೆ, ನೀವು ಬರ್ಲಿಕ್ಕಾಗಲ್ಲ, ಆಫೀಸ್ ಅವರ್ಸ್ ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಷಿದ್ಧ ಕಾರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯೇ ಎಚ್ಚರ ಯಾವಾಗಲಿರಬೇಕು. ವಿಷ್ಣುರ್ವಶತ್ವಂ ಕರ್ತವ್ಯಂ ಚೈವ ಆತ್ಮನಃ ಕಾರ್ಯಕರ್ಮ. ನನಗೆ ಕೆಲಸ ಮಾಡ್ತಾನೆ ಇರಬೇಕು, ಆಧೀನ ಇಲ್ಲ ಅಂತ ತಿಳ್ಕೋಬೇಕು, ತಪ್ಸಾಗಿಲ್ಲ. ಮತ್ತು ಯಾವುದೇ ಕೆಲಸ ಮಾಡಿದ ಮೇಲೆ ಯಾರು ಹೇಳಿರ್ತಾರೋ ಅವ್ರಿಗೆ ಮಾಡಿ ಮತ್ತೆ ಅವ್ರಿಗೆ ಒಪ್ಪಿಸ್ಬೇಕಾದ್ರೆ ಕೆಲಸ ಮಾಡಿದ್ದೆಲ್ಲ ಮಾಡಿದೆ ಅಂತ ಸುಮ್ಮನೆ ಅಂದ್ಕೊಂಡ್ರೆ ಸಾಲದು. ಏನು ಮಾಡಬೇಕಾದ್ರೆ ಆಯಿತು ಅಂತ ಹೇಳಬೇಕು. ಆಗದಾರೆ ಆಗಲಿಲ್ಲ ಅಂತಲೂ ಹೇಳು, ರಿಪೋರ್ಟ್ ಅಂತ ಹೇಳ್ತೇವಲ್ಲ, ಸಬ್ಮಿಟ್ ಮಾಡಬೇಕಾದ್ರೆ ಅದು ಪ್ರೇರಣೆ, ಇದು ಸಮರ್ಪಣೆ. ಪ್ರೇರಣೆ ಸಮರ್ಪಣೆ ಎರಡು ಸ್ಥಿತಿಗಿದೆ. ವಿಷ್ಣು ಅಲ್ಲಿದ್ದಾನೆ, ನಾವು ಇಲ್ಲಿದ್ದೇವೆ, ಎರಡು ನೋಡಬೇಕಾಗ ಅರ್ಪಣೆ ಹಾಗೆ ಮಾಡಬೇಕು. ಹೀಗೆ ಮಾಡಿದರೆ ಸಮ್ಯಕ್ ಗತಿ ಮೇತಿ. ಇಲ್ಲದೆ ಹೋದರೆ ಜ್ಞಾತವ್ಯಂ ಚೈವಾಸ್ಯ ವಿಷ್ಣೋರ್ವಶತ್ವಂ ಕರ್ತವ್ಯಂ ಚೈವ ಆತ್ಮನಃ ಆತ್ಮನಃ ಕಾರ್ಯಂ ಕರ್ಮ ಅಂದರೆ ಆತ್ಮನಃ ತನಗೆ ಸ್ವಕರ್ಮ. ಆತ್ಮನಃ ಕರ್ಮ ಅಂದರೂ ಒಂದೇ, ಸ್ವಕರ್ಮ ಅಂದರೂ ಒಂದೇ. ಸ್ವಧರ್ಮವನ್ನು ಏನು ಮಾಡಬೇಕಾಗ? ಕಾರ್ಯ ಮಾಡಲೇಬೇಕು. ಮತ್ತು ಅದು ಇಷ್ಟನ್ನು ಸಮ್ಮರಿ ಈಗ ಪೂರ್ತಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ ತಥಾಗಮಾತ್ ಅನುಮಾನಾಚ್ಚ ಸರ್ವಂ ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ. ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ ತಥಾ ಆಗಮಾತ್ ಅನುಮಾನಾತ್ ಚ ಸರ್ವಂ ವಿಷ್ಣೋಃ ವಶೇ ತತ್ ನ ಹೇಯಂ ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ. ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ. ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವ ಪ್ರತ್ಯಕ್ಷ ಸಿದ್ಧವಾದ್ದರಿಂದ ಅದೆಂದೂ ಅದನ್ನು ಹಿಂದೆ ಹೇಳಿದ್ದು. ಏನು ಹೇಳಿದರು? ಮೊದಲು ಹೇಳಬೇಕಾದ್ರೇ ಪ್ರತ್ಯಕ್ಷಂ ಏತತ್ ಪುರುಷಸ್ಯ ಕರ್ಮ ಅಂತ ಹೇಳಿದರು. ಈಗ ಪ್ರತ್ಯಕ್ಷೈಷಾ ಕರ್ತೃತಾ ಜೀವಸಂಸ್ಥಾ, ಬರೀ ಕರ್ಮ ಅಂತ ಅಷ್ಟೇ ಹೇಳಿದ್ದು. ನಾವು ಕರ್ಮ ಮಾಡೋದು ಪ್ರತ್ಯಕ್ಷ ಸಿದ್ಧ ಅಂತ ಹೇಳಿದರು. ಅದೇ ಇಲ್ಲೇನು ಹೇಳ್ತಾರೆ? ಈಗ ನಮ್ಮ ಕರ್ತೃತ್ವ ಇದೆ ಎಂಬುದು ಪ್ರತ್ಯಕ್ಷ ಸಿದ್ಧ. ಅದೇ ಸೂತ್ರ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ. ಕರ್ತೃತ್ವ ಇದ್ದೇ ಇದೆ. ಜೊತೆಗೆ ತಥಾ ಆಗಮಾತ್ ಅನುಮಾನಾಚ್ಚ ಸರ್ವಂ. ಅದಕ್ಕೆ ಅನುಮಾನವೂ ಹಾಗೇ ಇದೆ, ಯುಕ್ತಿನೂ ಸಪೋರ್ಟ್ ಮಾಡ್ತಾ ಇದೆ. ಜೀವನ ಕರ್ತೃತ್ವಕ್ಕೆ ಪ್ರತ್ಯಕ್ಷ ಇದೆ, ಅನುಮಾನ ಇದೆ, ಆಗಮನೂ ಇದೆ. ಸರ್ವಂ ವಿಷ್ಣೋರ್ವಶೇ. ಎಲ್ಲ ವಿಷ್ಣುವರ್ಧೀನ ಅಂತ ಹೇಳೋದಕ್ಕೂ ಏನಿದೆ? ಪ್ರತ್ಯಕ್ಷ ಅನುಭವ. ನಮ್ಮದಲ್ಲ, ಇನ್ನೊಬ್ಬರು ಮಾಡಿಸ್ತಾನೆ. ಮತ್ತು ಆಗಮ ಇದೆ, ವಿಷ್ಣುನೇ ತೇನವಿನ ತೃಣಮಪಿ ನ ಚಲತಿ. ಅನುಮಾನವೂ ಇದೆ. ಸೊ ನಮ್ಮ ಕರ್ತೃತ್ವ ಬಗ್ಗೆನೂ 3 ಪ್ರಮಾಣವೂ ಇದೆ. ದೇವರ ಸ್ವಾತಂತ್ರ್ಯ ಅಂತ ಹೇಳಬೇಕು, 3 ಪ್ರಮಾಣವೂ ಇದೆ. ಒಂದು ಪ್ರಮಾಣ ಇದ್ದಿದ್ದು ಏನಾಗ್ತಿತ್ತು? ಒಂದು ಬಲಿಷ್ಠ, ಇನ್ನೊಂದು ಇದು ಮಾಡ್ಬೋದು. ಅನುಭವ ಈ ಕಡೆ ಇರೋ ಅದು ಭಾರಿ ಬಲಿಷ್ಠ, ಅದು ಆಗಮ ಅಷ್ಟೇ ಬಲಿಷ್ಠ. ಎರಡನ್ನು ಯಾವುದನ್ನು ಬಿಡಲಿಕ್ಕೆ ಬರೋದಿಲ್ಲ. ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂಚ. ಅದು ಹೇಯಂ ಅಂದರೆ ಹಾತುಂ ಯೋಗ್ಯಂ. ಯಾವ ಪ್ರಮಾಣವನ್ನು ಬಿಡಲಿಕ್ಕೆ ಬರೋದಿಲ್ಲ, ಯಾವ ಪ್ರಮಾಣ ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ. ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ.
ತಿಳ್ಕೊಂಡು ಏನು ಮಾಡ್ತಾನೆ ವಿದ್ವಾನ್ ಜ್ಞಾನಿಯಾದವನು ಕಾರ್ಯಂ ಕರ್ಮ ಕೊರೋದು ಕಾರ್ಯಕರ್ಮ ಕರ್ತವ್ಯವಾದ ಕೆಲಸವನ್ನು ಏನು ಮಾಡ್ತಾನವನು ಮಾಡಿಯೇ ಮಾಡ್ತಾನೆ, ಬಿಡೋದಿಲ್ಲ. ತತ್ಪ್ರೇರಕಂ ವಿಷ್ಣುಮೇವಾಭಿಜಾನನ್, ತತ್ಪ್ರೇರಕಂ ವಿಷ್ಣುಮೇವಾಭಿಜಾನನ್, ಅದು ಪ್ರೇರಕನಾದವನು ವಿಷ್ಣುವೇ ಅಂತ ಹೇಳಿಬಿಟ್ಟು ಜಾನನ್ ಅಭಿಜಾನನ್ ಸರಿಯಾಗಿ ತಿಳ್ಕೊಂಡು ಭವೇತ್ ಪ್ರಮಾಣ ತ್ರಿತಯಾನುಗಾಮಿ. ಇಷ್ಟು ಮಾಡಿದಾಗ 3 ಪ್ರಮಾಣಕ್ಕೂ ಅನುಸರಿಸಿ ನಡೆದಾಗ ಲೆಕ್ಕ, 3 ಪ್ರಮಾಣನೂ ಆಯ್ತಾಗ. ಭವೇತ್ ಪ್ರಮಾಣ ತ್ರಿತಯಾನುಗಾಮಿ, ಪ್ರಮಾಣ ತ್ರಿತಯ ಅನುಗಾಮಿ, 3 ಪ್ರಮಾಣಗಳಿಗೂ ಅನುಗುಣವಾಗಿ ನಡೆದಂತೆ ಆಗುತ್ತೆ. ಆದರೆ ಒಂದು ಬಿಟ್ಟರು ಕೂಡ ಏನಂತೆ ಪ್ರಮಾಣ ವಿರೋಧ ಬರುತ್ತಾಗ. ಬಿಡಲಾರದ ಪ್ರಮಾಣಗಳು, ಒಪ್ಪಲೇಬೇಕಾದ ಪ್ರಮಾಣಗಳು, ಯಾವ ಪ್ರಮಾಣ ಬಿಟ್ಟರೂ ಕೂಡ ಸರಿಯಲ್ಲ. ಇಷ್ಟು ಹೇಳಿದಾಗ ಇನ್ನೊಂದು ವಿಶೇಷಾಂಶ ಹೇಳ್ತಾರೆ. ಪೂರ್ಣಂ ಪ್ರಮಾಣಂ ತತ್ರಯಂಚ ಅವಿರೋಧೇನ ಏಕತ್ರಸ್ಥಂ ತತ್ರಯಂಚ ಅವಿರೋಧಿ ಪೃಥಂಗ್ ಮಧ್ಯಂ ಚ ಅಪ್ರಮಾಣಂ ವಿರೋಧಿ ಸ್ಯಾತ್ ತಸ್ಮಾತ್ ತ್ರಯಮೇಕತ್ರ ಕಾರ್ಯಂ. ಪ್ರಮಾಣದ ಬಗ್ಗೆ ಈ ಪದ ಹೆಸರು ಇಲ್ಲೊಂದೇ ಉಪಯೋಗಿಸಿರೋದು. ಪೂರ್ಣಂ ಪ್ರಮಾಣಂ ಅಂತ ಕರೆದಿದ್ದಾರೆ. ಒಂದು ವಿಷಯದ ಬಗ್ಗೆ 3 ಪ್ರಮಾಣ ಇದ್ದಾಗ ಏನಂತ ಕರೀತಾರೆ? ಅದಕ್ಕೆ ಪೂರ್ಣ ಪ್ರಮಾಣ ಇರತಕ್ಕಂಥದ್ದು. ನಮ್ಮ ಕರ್ತೃತ್ವಕ್ಕೂ ಪೂರ್ಣ ಪ್ರಮಾಣ ಇದೆ, ದೇವರ ಸರ್ವಕರ್ತೃತ್ವಕ್ಕೂ ಪೂರ್ಣ ಪ್ರಮಾಣ ಇದೆ. ಇದನ್ನು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಕರ್ತೃತ್ವ ಕಾಮನ್ ಆಯ್ತಾಗ. ಆದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ವ್ಯತ್ಯಾಸ ಬಂತು, ವಿರೋಧಕ್ಕೆ ಅವಕಾಶವೇ ಇಲ್ಲ. ಪೂರ್ಣಂ ಪ್ರಮಾಣಂ ತತ್ರಯಂಚ ಅವಿರೋಧೇನ ಏಕತ್ರಸ್ಥಂ. 3 ಪ್ರಮಾಣ ಪರಸ್ಪರ ವಿರೋಧ ಇಲ್ಲ. ನಾನು ದುಡ್ಡು ಕೊಟ್ಟೆ, ನಾನು ದುಡ್ಡು ಕೊಟ್ಟಿಲ್ಲ, ವಿರೋಧ ಇಲ್ಲ ಅದರೊಳಗೆ. ಕೊಟ್ಟಿದ್ದೌದು, ಸ್ವಾತಂತ್ರ್ಯನ ಕೊಟ್ಟಿಲ್ಲ, ಆದ್ದರಿಂದ ಕರೆಕ್ಟ್ ಆಯಿತು. ಎರಡನ್ನೂ ಅನುಭವ ಸಪೋರ್ಟ್. ಕೆಲವು ಕಾಂಟ್ರಡಿಕ್ಷನ್ ಇರುತ್ತೆ, ಮಾಡಿಲ್ಲ ಮಾಡಬೇಕು ಸಾಧ್ಯ ಇಲ್ಲ. ಇಲ್ಲಿ ಹಾಗಲ್ಲ, ನಾನು ಕೊಟ್ಟಿದ್ದು ಹೌದು, ಸ್ವಾತಂತ್ರ್ಯನ ಕೊಟ್ಟಿಲ್ಲ, ವಿರೋಧನೇ ಇಲ್ಲ, ಸಮನ್ವಯ ಸರಿಯಾದ ಸಮನ್ವಯ ಆಯಿತು. ಅವಿರೋಧೇನ ಏಕತ್ರಸ್ಥಂ. ಅವಿರೋಧ ಏನಂದ್ರೇನು? ಪರಸ್ಪರ ವಿರೋಧವಿಲ್ಲದೇನೆ. ಬೆಂಕಿ ತಣ್ಣಗಿದೆ ಅಂತ ಹೇಳಿದ, ಮುಟ್ಟಿದ ಪ್ರತ್ಯಕ್ಷ ವಿರುದ್ಧ. ಬೆಂಕಿ ತಣ್ಣಗಿದೆ, ಯಾವುದೋ ಗೊತ್ತಿಲ್ಲದವನು ಹೇಳಿದ, ಮುಟ್ಟಿದ, ಶಾಕ್ ಹೊಡಿತು, ಏನಾಯ್ತಾಗ? ಆ ಪ್ರಮಾಣ ಸರಿಯಲ್ಲ. ಯಾಕೆ? ಅಪ್ರಮಾಣ ಅದು. ಯಾಕೆ? ನಮ್ಮ ಅನುಭವ ಸಿದ್ಧ, ಇದು ಸುಟ್ಟಿದ್ದ ಅನುಭವ ಸಿದ್ಧವಾದ್ದರಿಂದ ಇದು ಸಿದ್ಧಾಂತ. ಅವನು ತಪ್ಪು ಹೇಳಿದ್ದಾನೆ, ಇದು ಗೊತ್ತಾಯಿತು. ಆದರೆ ಸ್ವಾತಂತ್ರ್ಯನ ಸುಡೋದೇ, ಬೆಂಕಿ ಸುಡೋದಿಲ್ಲ ಅಂತ ಹೇಳಿದ, ಸುಟ್ಟುಬಿಡ್ತು. ಸುಟ್ಕೊಂಡು ಇವನು ಹಾಗೆಲ್ಲ ಹೇಳಿದ್ದು, ಸ್ವಾತಂತ್ರ್ಯನ ಸುಡೋದಿಲ್ಲ ಅಂತ ಹೇಳಿದೆ. ಪ್ರಹ್ಲಾದ ತಿಳ್ಕೊಂಡಿದ್ದ, ಅದಕ್ಕೇನಾಯಿತು? ಸುಡಲೇ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರನಾದವನು ಹಿಡಿದ್ರೆ ಏನಾಗುತ್ತೆ? ಅಲ್ಲಿಗೆ ಕೆಲಸ ಮುಗೀತು ಅಂತ ಅರ್ಥ ಮಾಡಿಕೊಂಡ್ರೆ, ಮೇಲವ್ರ ಕೈ ಹಿಡಿಸ್ತೀನಿ ಅಂತ ಹೇಳೋದಿಲ್ಲ. ಮೇಲವ್ರ ಕೈ ಹಿಡಿಸಿದ ತಕ್ಷಣ ಏನಾಗುತ್ತೆ? ಅದು ಇವನೇನೇ ಹೇಳಿದ್ದು ಹೋಗಿಬಿಡುತ್ತೆ ಅಲ್ಲಿಗೆ. ಬರೀ ಮೇಲೆ ಅವನ ಮೇಲೆ ಇನ್ನೊಬ್ರು ಇರ್ಬೋದು, ದೇವ್ರ ಮೇಲೆ ಯಾರಿಲ್ಲ, ಹೈಯೆಸ್ಟ್. ಆದ್ದರಿಂದ ದೇವರು ಹೇಳಿದ್ದು ಫೈನಲ್. ಪ್ರತ್ಯಕ್ಷ ಪ್ರಮಾಣ. ನಮ್ಮ ಅಸ್ವಾತಂತ್ರ್ಯ ಏನು ತೋರಿಸ್ತೀಗ? ಆಮೇಲೆ ಆಗಮ ಏನು ಹೇಳಿತು? ಪ್ರತ್ಯಕ್ಷ ವಿರೋಧ ಮಾಡಲಿಲ್ಲ, ಇನ್ನೊಬ್ಬರ ಅಧೀನ ಅಂತ ಅಷ್ಟು ಒಪ್ಕೊಡ್ತು. ಇನ್ನೊಬ್ರು ಯಾರು ಅಂತ ಆಗಮ ಹೇಳಿತು. ಇನ್ನೊಬ್ಬರ ಅಧೀನ ಅನ್ನೋ ಪ್ರಶ್ನೆ ಇಲ್ಲ, ಬಟ್ ಯಾರು ಅಧೀನ ಅಂತ ಪ್ರಶ್ನೆ ಬಂದರೆ ವಿಷ್ಣು ಅಂತೇಳಿ ಸಮಸ್ಯೆ ಬರಲಿಲ್ಲ. ಇದು ಇನ್ನು ನಮ್ಮದೇ ಪೂರ್ಣ ಸ್ವಾತಂತ್ರ್ಯ ಅನುಭವ ಬಂದ ಮೇಲೆ ಏನಾರು ಹೇಳಿದರೆ ಸರಿಯಲ್ಲ ಅಂತ ಹೇಳ್ಬೋದಾಗಿ. ಅದು ಬರ್ತಾನೆ ಇದೆ ಅನುಭವ, ಯಾರೋ ಮಾಡಿಸಿದರು ಅಂತ ನಮಗೆ ಬೇರೆ ಮೂಮೆಂಟ್ ಗೊತ್ತಾಗ್ತಾ ಇರುತ್ತೆ. ಅದು ಮರ್ತು ಬಿಡ್ತೇವೆ, ಆದ್ದರಿಂದ ಸರಿ ಹೋಗೋದಿಲ್ಲ. ಈಗ ಅವಿರೋಧಿ, ಪರಸ್ಪರ ಅವಿರೋಧಿ, ಒಂದಕ್ಕೊಂದು ವಿರುದ್ಧವಾದರೆ ಬಿಡ್ಬೋದಾಗಿತ್ತು. ಅವಿರೋಧಿ ಆದ್ದರಿಂದ ಬಿಡಲಿಕ್ಕೆ ಯಾವುದನ್ನು ಬಿಡಲಿಕ್ಕೂ ಬರೋದಿಲ್ಲ. ಅದಕ್ಕೆ ನೇಹನಾನಾಸ್ತಿ ಕಂಚನ ಶ್ರುತಿ ಹೇಳಿತು, ಅಯಮಾತ್ಮ ಬ್ರಹ್ಮ ಹೇಳಿತು, ತತ್ವಮಸಿ ಹೇಳಿತು, ದ್ವಾಸುಪರ್ಣ ಹೇಳಿತು. ಮತ್ತು ಇದು ದ್ವಾಸುಪರ್ಣನ ಬಿಡ್ಲಿಕ್ಕೆ ಬರೋದಿಲ್ಲ, ಅದು ಶ್ರುತಿನೇ, ಅನುಭವ ಇದು. ಅದೇ ರೀತಿಯಲ್ಲಿ ಇದು ಬಿಡ್ಲಿಕ್ಕೆ ಬರೋದಿಲ್ಲ, ಇದು ಅದ್ಭುತ ಆಗಮನೆ. ಅದೇ ಓಂ ತತ್ವ ಸಮನ್ವಯ. ಏನು ಮಾಡಬೇಕಾಗ ಅದನ್ನೇ ವಾದಿರಾಜ ಸ್ವಾಮಿ ಹೇಳಿದ್ದು. 2 ಎತ್ತುಗಳು ಹಸುಗಳು ಗಲಾಟೆ ಮಾಡೋದು ಯುದ್ಧಕ್ಕೆ ನಿಂತಾಗ ಯಾವುದನ್ನೂ ಬಿಡ ಹಾಗಿಲ್ಲ. ಯಾಕೆ? ಗೌರ್ನೈವ ಹಂತವ್ಯ. ಒಂದು ಕರಿ ಹಸು, ಒಂದು ಬಿಳಿ ಹಸು, ಅವೆಲ್ಲ ಇಲ್ಲ. ಅದು ಬಿಳಿನೋ ಕರಿನೋ, ಹಸುನೇ. ಅದನ್ನು ಹೇಗೆ ಪ್ರಮಾಣನೇ ಅದು. ಅವಾಗ ಏನು ಮಾಡಬೇಕಾಗ ಎರಡಕ್ಕೂ ಗತಿ ತೋರಿಸ್ಬೇಕು. ಇದಕ್ಕೆ ನೀರು ಕೊಟ್ಟ, ಅದಕ್ಕೊಂದು ಹುಲ್ಲು ಕೊಟ್ಟ, ಎರಡು ತಿಲ್ಲಕ್ಕೆ ಹೋದ ಮುಗಿದೋಯ್ತು ಅಷ್ಟೇ, ಗಲಾಟೆ ನಿಂತೋಯ್ತು. ಆದರೆ ಹುಲಿ ಹಸು ಬಂದಾಗ ಏನು ಮಾಡಬೇಕಾಗ? ಹಸು ನುಡಿಸ್ಬೇಕು, ಹುಲಿ ಓಡಿಸ್ಬೇಕು. ಇದು ಹಾಗಾಗಿಲ್ಲ. ಆ ದೃಷ್ಟಿಯಿಂದ ಅವಿರೋಧಿ ಅನ್ನೋ ಪದ ಮುಖ್ಯ. ಪೃಥಂಗ್ ಮಧ್ಯಂಚ ಅಪ್ರಮಾಣಂ ವಿರೋಧಿ ಸ್ಯಾತ್. ಒಂದು ಅವಿರೋಧಿ, ಇನ್ನೊಂದು ಪೃಥಕ್, ಒಂದು ಮಧ್ಯಂ ಚ ಅಪ್ರಮಾಣಂ ವಿರೋಧಿ. ತಸ್ಮಾತ್ ತ್ರಯಮೇಕತ್ರ ಕಾರ್ಯಂ. ಕೆಲವು ಸತ್ತು ಏನಾಗುತ್ತೆ? ಒಂದು ಬೆಂಕಿ ತಣ್ಣಗಿದೆ, ತಪ್ಪಾಯಿತು. ಬೆಂಕಿ ಬಿಸಿ ಇದೆ, ನೀರು ತಣ್ಣಗಿದೆ, ಇದೊಂದು ಮಾತು ಅದೊಂದು ಮಾತು, ಎರಡಕ್ಕೆ ಪರಸ್ಪರ ವಿರೋಧನೇ ಇಲ್ಲ. ವಿಷಯ ಒಂದೇ ಅಲ್ಲ, ಬೇರೆ ಬೇರೆ. ಒಂದು ನೀರಿನ ಬಗ್ಗೆ ಮಾತಾಡೋದು, ಬೆಂಕಿ ಬಗ್ಗೆ ಮಾತಾಡುತ್ತೆ, ಅದು ವಿಷಯ ಬೇರೆ, ವಿಷಯನೂ ಬೇರೆ, ವಿರೋಧ ಇಲ್ಲ. ಬರೀ ತಣ್ಣಗಿದೆ ಬಿಸಿಗಿದೆ ಏನಾಗ್ತಿತ್ತು? ಆದರೆ ನೀರು ತಣ್ಣಗಿದೆ,
ಬನ್ನಿ ಬಿಸಿ ಇದೆ, ಸಮಸ್ಯೆ ಬರಲಿಲ್ಲ. ಎರಡೂ ಬಿಸಿ ಇದೆ ಅಂದರೂ ತಪ್ಪಾಗ್ತಿತ್ತು, ಎರಡೂ ತಣ್ಣಗಿದೆ ಅಂದರೂ ತಪ್ಪಾಗ್ತಿತ್ತು. ಹಾಗಿಲ್ಲ, ಪೃಥಕ್, ಅದು ಬೇರೆ ವಿಷಯ. ಮಧ್ಯಂಚ ಅಪ್ರಮಾಣಂ ವಿರೋಧಿ. ಮಧ್ಯೆ ಇನ್ನೊಂದಿದೆ, ಅದೆಂಥದ್ದದು? ಮೂರು ಸೇರಿದ್ದೊಂದು, ವಿಷಯ ಬೇರೆ ಆಗಿದ್ದೊಂದು, ಇದು ಅಪ್ರಮಾಣ ಆಯಿತು. ಇನ್ನೊಂದು ಯಾವುದದು? ವಿರೋಧಿ ಬಂತು, ಅದು ಅಪ್ರಮಾಣ ಆಯಿತು. ವಿರೋಧಿ ಅಂದರೆ ಏನು? ಬೆಂಕಿ ತಣ್ಣಗಿದೆ, ಬೆಂಕಿ ಬಿಸಿ ಇದೆ. ನೀರು ತಣ್ಣಗೆ, ನೀರು ಬಿಸಿ ಇದೆ. ನೀರು ಬಿಸಿ ಇರೋದು, ತಣ್ಣಗಿರೋದು ಹೌದು. ತಕ್ಷಣ ಹೇಳಿದ, ನೀರು ಬಿಸಿ ಇದೆ, ನೀರು ಬಿಸಿ ಇಲ್ಲ, ಬೆಂಕಿಯಿಂದಾಗಿ ಬಿಸಿ ಇದೆ. ಅರ್ಥ ಆಯ್ತಾ? ಈಗ ನೀರು ಬಿಸಿಯಾಗಿದ್ದು ನ್ಯಾಚುರಲ್ ಅಲ್ಲ, ಗೊತ್ತಾಯ್ತಾ? ಬೆಂಕಿ ಬಿಸಿರೋದು ನ್ಯಾಚುರಲ್. ನೀರು ಬಿಸಿಯಾಗಿದ್ದು ಬೆಂಕಿ ಕಾಂಟ್ಯಾಕ್ಟಿಂದ. ಸೊ ಸ್ವಾತಂತ್ರ್ಯ ದೇವರಲ್ಲಿ. ನಮ್ಮಲ್ಲಿ ಇದ್ದಾಗ ಕಂಡ್ರೆ ಏನರ್ಥ? ದೇವರ ಕಾಂಟ್ಯಾಕ್ಟಿಂದ. ತೆಗೆದ ಏನಾಗುತ್ತೆ? ಹೋಗ್ಬಿಡುತ್ತೆ. ಬೆಂಕಿ ತೆಗೆದ ತಕ್ಷಣ ಆರಿ ಹೋಗುತ್ತೆ, ರೂಮ್ ಟೆಂಪ್ರೇಚರೇ ಬಂದುಬಿಡುತ್ತೆ ತಕ್ಷಣ. ನಮ್ಮ ಸ್ಥಿತಿ ಬಂದು ದೇವರು ಮರೆತ ತಕ್ಷಣ ಇಲ್ಲಿ ಬಂತಾಗ ಕರ್ತೃತ್ವ ಅಷ್ಟೇ ಉಳ್ಕೊಂಡು, ಸ್ವಾತಂತ್ರ್ಯ ಏನು ಬರೀ ಕರ್ತೃತ್ವ ಏನು ಮಾಡೋಕ್ಕೆ ಬರೋದಿಲ್ಲ. ಸ್ವಾತಂತ್ರ್ಯ ಇದ್ದ ಮಾತ್ರ ಏನು ಮಾಡ್ತಾನೆ? ಮಾಡೋಕ್ಕೆ ದೇವರಿಗೆ ಇರೋದ್ರಿಂದ ಇನ್ನೊಬ್ರು ಹೇಳಿದ್ರು ಮಾಡ್ತಾನೆ. ಆಫೀಸಲ್ಲಿ ಯಾರು ಸುಮ್ಮನೆ ಕೂತೆ ಕೆಲಸ ಕೊಟ್ಟಿದ್ದಾರೆ ಏನೋ ಅಂತ ಹೇಳಿಲ್ಲ, ಏನು ಮಾಡ್ತಾನೆ ಅವನು? ಏನು ಕೆಲಸನೂ ಮಾಡೋಂಗಿಲ್ಲ, ಕೆಲಸ ಕೊಟ್ಟಿಲ್ಲ, ಏನು ತೋರಿಸಿಲ್ಲ ಯಾವುದು ಕೂಡ. ಅರ್ಥ ಆಯ್ತಾ? ಯಾವ್ದು ತೋರಿಸಿದ್ದು ಮಾಡೋಂಗಿಲ್ಲ, ಹೇಳಿದ್ದು ಮಾಡಬೇಕು. ಆ ಸ್ಟೇಜ್ ದೇವರಲ್ಲಿ ಆ ಸ್ಟೇಜ್ ಇಲ್ಲ. ಪ್ರತಿ ಸ್ಟೇಜ್ ಏನು ಮಾಡಿದ್ದಾನೆ ದೇವರು? ಎಷ್ಟು ಅಪಾಯಿಂಟ್ ಮಾಡ್ತಾರೆ, ಪೋಸ್ಟಿಂಗ್ಸ್ ಕೊಟ್ಟಿರೋದಿಲ್ಲ. ಅವಾಗ ಕಾಯ್ತಾ ಕೂತಿರ್ಬೇಕಷ್ಟೇ, ಬೇರೆ ಇಲ್ಲ. ಸಂಬಳನೂ ಕೊಡ್ತಾರೆ, ಇದು ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮ ದೇವರು ಹಾಗೆ ಎಂದೂ ಮಾಡಿಲ್ಲ. ಆದ್ದರಿಂದ ವಿರೋಧಿ ಬಂದಾಗ ಬಿಡಬೇಕು, ಸಂವಾದಿ ಇದ್ದಾಗ ಒಪ್ಪಬೇಕು. ಮೂರು ಒಂದು ಕಡೆ ಸೇರಿದಾಗಂತೂ ಮುಗಿದೋಯ್ತು. ಮೂರು ಒಂದು ಕಡೆ ಆಪೋಸಿಟ್ ಆದರೂ ತ್ಯಾಗ ಮಾಡಬೇಕು, ಸಂವಾದಿ ಆದರೆ ಹಿಡಿಬೇಕು. ಮಧ್ಯ ಬಂದಾಗ ಪ್ರಬಲ ಯಾವುದೋ ಅದನ್ನು ನೋಡಬೇಕು. ಮೂರರಲ್ಲಿ ಎರಡು ಒಂದು ಕಡೆ ಇದೆ, ಒಂದು ಬೇರೆ ಕಡೆ ಇದೆ. ಆಗ ಯೋಚನೆ ಮಾಡೋಕ್ಕೆ ಯಾವುದು ಸಾವಕಾಶ ಇದ್ರಾಗ ಯಾವುದು ಪ್ರಬಲ ದುರ್ಬಲ. ಪ್ರತ್ಯಕ್ಷ ಆಗಮ ಬಂದಾಗ ಪ್ರತ್ಯಕ್ಷ ವಿಷಯ ಆದರೆ ಪ್ರತ್ಯಕ್ಷ ಪ್ರಬಲ, ಆಗಮ ವಿಷಯ ಆದರೆ ಆಗಮ ಪ್ರಬಲ, ಮುಗಿದೋಯ್ತು. ಅರ್ಥ ಆಯ್ತಾ? ಸಮನ್ವಯ ರೀತಿ ಅದು. ವಿಷಯ ನೋಡ್ಕೋಬೇಕು, ಯಾರು ಹೇಳ್ತಾರೆ ನೋಡಬೇಕು. ಅವ ಸಮಸ್ಯೆ ಪ್ರಮಾಣಗಳನ್ನ ಹೇಗೆ ಉಪಯೋಗಿಸ್ಬೇಕು ಹೇಳ್ತಾರೆ ಆಚಾರ್ಯರು. ಈ ಪರಿಕಲ್ಪನೆ ಯಾರು ಯೋಚನೆ ಮಾಡಿಲ್ಲ. ಯಾವುದೋ ಹಿಡ್ಕೊಳ್ಳೋದು ಸುಮ್ಮನೆ ಒದ್ದಾಡ್ತಿರೋದು ಅಷ್ಟೇ. ಯಾವುದಕ್ಕೆ ಯಾವುದನ್ನು ಉಪಯೋಗಿಸ್ಬೇಕು, ಆ ಪ್ರಮಾಣದ ವ್ಯಾಲಿಡಿಟಿ ಎಷ್ಟು, ಪ್ರಮಾಣಗಳನ್ನ ಹೇಗೆ ಸಂವಾದನೋ ವಿವಾದನೋ ನೋಡಬೇಕು, ಅದರಲ್ಲಿ ಪ್ರಬಲ ಹೇಗೆ ಹಿಡಿಬೇಕು, ಹೇಗೆ ನಿರ್ಣಯ ಮಾಡಬೇಕು. ಇದು ಉಪಯೋಗಿಸಿದರೆ ಪ್ರತಿಯೊಬ್ಬರಿಗೂ ಶಾಸ್ತ್ರ ಬೇಕು. ತಸ್ಮಾತ್ ತ್ರಯಂ ಏಕತ್ರ ಕಾರ್ಯಂ. ಮೂರನ್ನು ಒಂದೇ ಕಡೆ ಹೊಂದಿಸಿದಾಗ ಏನು ಉಳಿತಾಗ? ನಮ್ಮ ಕರ್ತೃತ್ವನೂ ಉಳೀತು, ಜಡ ಕರ್ತೃತ್ವ ಇಲ್ಲ ಅಂತನೂ ಆಯಿತು, ದೇವರು ಸ್ವಾತಂತ್ರ್ಯನೇ ಉಳೀತು, ಎಲ್ಲ ಸರಿ ಹೋಯಿತು, ವಿರೋಧ ಇಲ್ಲವೇ ಇಲ್ಲ. ಅಜ್ಞ ಬುಧ ಜ್ಞಾನಿ, ಜ್ಞಾನಿ ಅಲ್ಲದವನು. ಪ್ರತ್ಯಕ್ಷಂತು ಅಪಹಾಯೈವ ದೈವಂ ಮತ್ವಾ ಕರ್ತೃ ಸ್ವಾತ್ಮಕರ್ಮ ಪ್ರಜಹ್ಯಾತ್. ವಿದ್ವಾನ್ ಜೀವಂ ವಿಷ್ಣುವಶಂ ವಿದಿತ್ವಾ ಕರೋತಿ ಕರ್ತವ್ಯಮಜಸ್ರಮೇವ. ಅಜ್ಞಾ ವಿದ್ವಾನ್ ಎರಡು ಒಂದೇ ಚೋದ್ರಲ್ಲಿ ಹೇಳಿಬಿಡ್ತಾರೆ. ಅಜ್ಞ ಪ್ರತ್ಯಕ್ಷಂತು ಅಪಹಾಯ ಏವ. ಅಜ್ಞ ಏನು ಬಿಟ್ಟ? ಅನುಭವನೇ ವಿರೋಧ ಮಾಡಿಕೊಂಡ ಫಸ್ಟ್ ಅವನು. ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ವಿರೋಧ, ಆತ್ಮವಂಚನೆ ಅಂತೀವಲ್ಲ ಹಾಗೆ. ನನಗೇನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ತಪ್ಪದು. ಸಂಧಾನ ಮಾಡೋದಿಲ್ಲ ಜೋರಾಗಿ ಹೇಳಿದ, ತಪ್ಪದು. ಆಫೀಸ್ ಕೆಲಸಕ್ಕೆ ಹೊರಗೆ ಇದಕ್ಕೆ ಹೋಗ್ಲಿಕ್ಕೆ ಬರಲ್ಲ ನಿನಗೀಗ, ಅದು ಇದು ಕಂಪಲ್ಸರಿನೇ. ಅದು ಈ ಅಧಿಕಾರಿ ಹೇಳಿದ್ದಾರೆ, ಸರ್ವಾಧಿಕಾರಿ ಭಗವಂತ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷ ಕೈ ಬಿಟ್ಟ ಇವನು, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ಕೈಲಾಗ ಏನರ್ಥ ಅದಕ್ಕೀಗ? ಯಾತಕ್ಕಾಗಲ್ಲ ಹೇಳು? ಬೇರೆ ಕೆಲಸ ಮಾಡೋಕ್ಕೆ ತಯಾರಿದ್ದಾನೆ, ಇದಕ್ಕಾಗೋದಿಲ್ಲ, ಆತ್ಮವಂಚನೆ. ಅದಕ್ಕೆ ಪ್ರತ್ಯಕ್ಷಂತೂ ಅಪಹಾಯೈವ. ಅಪಹಾಯ ಅಂದರೆ ಬಿಟ್ಟೆ ಇಗ್ನೋರ್ ಮಾಡಿದ ಪೂರ್ತಿಯಾಗಿ. ದೈವಂ ಮತ್ವ ಎಲ್ಲ ದೇವರೇ ಮಾಡಿಸ್ಬೇಕು. ಇದು ಬಿಟ್ಟುಬಿಟ್ಟ ಎಲ್ಲ ದೇವರೇ ಮಾಡಿಸ್ಬೇಕು. ಅಂದರೆ ದೇವರು ಸರ್ವತಂತ್ರ ಸ್ವತಂತ್ರ. ಈಗ ಯಾರೀಗ ಧರ್ಮರಾಜನ ಕೆಲಸ ಅದು. ದೇವ್ರನ್ನ ಒಪ್ಪಿದ್ದಾನಾತ, ಒಪ್ಪಿಲ್ಲ ಅಂತಲ್ಲ, ಎಲ್ಲ ದೇವರೇ ಮಾಡಿಸ್ಲಿ ಅಂತ ಹೇಳಿದ್ದ. ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅವನ ಮೇಲೆ ಹಾಕ್ತೇನೆ ಅಂತ ಹೇಳಿದ್ದ. ಅದು ಸರಿಯಲ್ಲ, ಅಜ್ಞ. ಮತ್ತು ಯಾವುದರ ಅಜ್ಞ? ಅವನೀಗ ತನ್ನ ಅನುಭವವನ್ನೇ ಅರ್ಥ ಮಾಡ್ಕೊಂಡಿಲ್ಲ, ಆದ್ದರಿಂದ ಆ ಮಟ್ಟಿಗೆ ಅಜ್ಞನೇ. ಕರ್ತೃ ಸ್ವಾತ್ಮಕರ್ಮ ಪ್ರಜಹ್ಯಾತ್. ದೈವಂ ಕರ್ತೃಮತ್ವ. ದೈವವೇ ದೈವ ಪದ ಎಲ್ಲಿ ನೋಡಿ, ದೈವಂಚೈವಾತ್ರ ಪಂಚಮ, ಅದೇ ಪದ ಇದೆ, ಗೀತಾ ಪದನೇ ಇಟ್ಟಿದ್ದಾರೆ. ದೈವಂಚೈವಾಂತ ಮತ್ವ ಸ್ವಾತ್ಮಕರ್ಮ ಪ್ರಜಹ್ಯಾತ್. ತನ್ನ ಕರ್ತವ್ಯ ಬಿಟ್ಬಿಟ್ಟು ದೇವ್ರು ಬಂದು ಹೇಳಿ ಮಾಡ್ತೇನೆ ನಾನು, ದೇವ್ರು ಬಂದು ಹೇಳಿ. ದೇವ್ರು ಈಗ ಯಾಕೆ ಹೇಳ್ತಾನೆ? ಬಂದು ಆರ್ಡರ್ ಇದೆ, ಬಂದು ಪ್ರತಿಸರಿತ ಆಫೀಸರ್ ಬಂದು ಹೇಳಬೇಕಾಗಿಲ್ಲ. ಏನಿದೆ ಒಂದು ಕೆಲಸ ಹೇಳಿದ ತಕ್ಷಣ ಟೈಮ್ ತಗೊಂಡು ಪ್ರತಿ ದಿವಸ ಪ್ರತಿ ಇದರಲ್ಲಿ ಹೇಳಕ್ಕೆ ಬರೋದಿಲ್ಲ, ನೋಡ್ಕೊಂಡು ಮಾಡಬೇಕು ಅವನು. ಅರ್ಥ ಆಯ್ತಾ? ಆರ್ಡ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಕೆಲಸ ಏನು ಹೇಳಿಬಿಟ್ಟಿರ್ತಾರೆ ಅಲ್ಲೇ, ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಅದನ್ನು ಹೇಳಿದರೆ ತಪ್ಪಾಗುತ್ತೆ. ಸ್ವಾತ್ಮಕರ್ಮ ಜಹ್ಯಾತ್ ಪ್ರಜಹ್ಯಾತ್. ಪ್ರಜಹಾತಿ ಯದಾ ಕಾಮಾನ್ ಬಂತಲ್ಲ ಹಾಗೆ, ಪ್ರಜಹ್ಯಾತ್. ವಿದ್ವಾನ್ ಜೀವಂ ವಿಷ್ಣುವಶಂ ವಿದಿತ್ವಾ. ಆ ವಿದ್ವಾನ್ ಜ್ಞಾನಿಯಾದವನು ವಿಷ್ಣುವನ್ನು
ವಿಷ್ಣು ಸ್ವಾಮಿ ಅವನ ಅಷ್ಟೇ ನಾವಿದ್ದೇವೆ ಅಂತ ಜೀವಂ ವಿಷ್ಣುವಶಂ ವಿಧಿತ್ವಾ ವಿದ್ವಾನ್, ಜೀವನನ್ನು ವಿಷ್ಣುವಿನ ಅಧೀನ ಅಂತ ತಿಳ್ಕೊಂಬಿಟ್ಟು ತಿಳಿದವನು ವಿಧಿತ್ವಾ ಕರೋತಿ ಕರ್ತವ್ಯಂ ಅಜಸ್ರಮೇವ, ತಮ್ಮ ಕರ್ತವ್ಯವನ್ನು ಏನು ಮಾಡ್ತಾನವನು ಅಜಸ್ರಂ. ಎಲ್ಲಿ ಬಂದಿದೆ ಅಜಸ್ರ ಅಂತ? ಎಲ್ಲಿ? ದ್ವಾದಶ ಸ್ತೋತ್ರ. ಧ್ಯಾಯೇದ್ ಅಜಸ್ರಮೀಶಸ್ಯ ಪದ್ಮಜಾತಿ ಪ್ರತಿಷ್ಠ. ಅಜಸ್ರಂ ಆಲ್ವೇಜ್ ಸಂಸ್ಕೃತಕ್ಕೆ ಹತ್ತಿರ ಬಂದು, ಇಂಗ್ಲೀಷಿಗೆ ಅದು ಭಾಳ ಹತ್ತಿರ ಇದೆ. ಅಜಸ್ರಂ ಆಲ್ವೇಜ್, ಯಾವಾಗಲೂ ಏನು ಮಾಡ್ತಾನೆ ಕರ್ತವ್ಯಕ್ರಮ ಮಾಡ್ತಾನೇ ಇರ್ತಾನೆ. ವಿದ್ವಾನಾದವನು ಹೀಗಿದ್ದಾನೆ, ಅಜ್ಞಾನ ಹಾಗಿದ್ದಾನೆ. ಇವತ್ತು ಅಜ್ಞರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿರೋದ್ರಿಂದ ಮನೆಯಲ್ಲೇ ಅಜ್ಞರು ಸಿಗ್ತಾರೆ ಸುಖವಾಗಿ. ಆ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾ ಇಲ್ಲ ಅವರು. ಮತ್ತು ನಮ್ಮ ಡೈರೆಕ್ಟ್ ಆಫೀಸರ್ ಹೇಳಬೇಕು ಅಂತಿಲ್ಲ, ಯಾರು ಹೇಳಿದರೆ ಸಾಕು, ನಮ್ಮ ಬಾಸ್ ಹೇಳಿದರೆ ಸಾಕು, ಗೊತ್ತಾಯ್ತಾ? ಅವ್ರಿಗೆ ಅವ್ರು ಹೇಳಿರ್ತಾರೆ ಅಂತಾರೆ, ನಾವು ಕೇಳೋದಕ್ಕೆ ಹೋಗಲ್ಲ. ಅದರ ಮನೆಗೆ ಯಜಮಾನ ಇದ್ದಾನೆ, ಅವ್ನ ಮಾತು ಕೇಳಬೇಕು. ಯಜಮಾನಿ ಒಂದೊಂದು ಮನೆಯಲ್ಲಿ ಆಫೀಸ್ ತಿಳ್ಕೊಟ್ರೆ ಮನೆ ನಮ್ಮದು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆಫೀಸ್ ಅಷ್ಟೇ, ಇವರು ವ್ಯವಸ್ಥೆ ಮಾಡಿದ್ದಾನೆ. ಎಷ್ಟು ಜನ ಇದ್ದಾರೆ ಅವ್ರ ಸ್ಟಾಫ್ ಇದ್ದಾಗ ಲೆಕ್ಕ. ಅವರಿಂದ ಏನು ಮಾಡಬೇಕು ಕೆಲಸ, ಏನು ಮಾಡಿಸ್ಲೇಬೇಕಾದ್ರೆ ಎಲ್ಲರೂ ಇವ್ರನ್ನ ಕೇಳ್ತಾರೆ ಫಸ್ಟು. ಕಾಲಿಯಾದ ಆತ ಪಿತಾ ವಾಚ್ಯ, ಯಾವುದಾದ್ರು ಕೆಲಸಕ್ಕೆ ಬಂದಿಲ್ಲ 10 ತಿಂಗಳಿಂದ ಅಂತ ಹೇಳಿದರು, ಏನು ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ಬಂದಿಲ್ಲ ಅಷ್ಟೇ, ಬಂದರೆ ನೋಟಿಸ್ ಕೊಡಬೇಕು, ಆ್ಯಕ್ಷನ್ ತೊಗೋಬೇಕು, ನಾವು ರಿಪೋರ್ಟ್ ಮಾಡಬೇಕು. ಬಂದಿಲ್ಲ ಸುಮ್ಮನೆ ಸಾಧ್ಯ ಇಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸ್ಟಾಫ್ ಇಲ್ಲ ರಿಪೋರ್ಟ್ ಮಾಡಬೇಕು, ಸ್ಟಾಫ್ ಇಲ್ಲ ಕೊಡಿ ಅಂಥೇಳಿ. ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಒಳ್ಳೆ ಅಡ್ವಾಂಟೇಜ್, ಕೊಡೋವರೆಗೂ ಮಾಡೋದಿಲ್ಲ ಅಂತ ಹೇಳಾಗಿಲ್ಲ. ಏನೇ ಇದ್ದರೂ ರಿಪೋರ್ಟ್ ಮಾಡಿ ಸಾಲ್ವ್ ಮಾಡಿ. ಅವರು ಮಾಡಿದ ಕಳಿಸಿ ಅವತ್ತು ಯೋಚನೆ ಇಲ್ಲ. ರಿಪೋರ್ಟ್ ಮಾಡಿದೆ, ಯಾರು ಮಾಡಲಿಲ್ಲ, ಸರಿ ಬಂದಿಲ್ಲ ಮಾಡಲಿಲ್ಲ ಅಷ್ಟೇ. ಹೇಳೇ ಇಲ್ಲ ಅಂದರೆ ತಪ್ಪಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಸ್ವಾತ್ಮಕರ್ಮ ಅದನ್ನ ಇಟ್ಕೋಬೇಕಾದ್ರೆ ಅಲ್ಲೇ ಬಂದಿದೆ ಹಾಗೇನೆ. ಸತ್ಯೇವಂ ಈ ರೀತಿ ಇದ್ದಾಗ ಆತ್ಮಾನಂ ಕೇವಲಂತೋ ಯಹ, ಭಗವದ್ಗೀತೆ ಹೇಳಿದ ಇಷ್ಟಿದ್ರೆ ತಾನೊಬ್ಬನೇ ಕರ್ತು ಅಂತ ತಿಳ್ಕೊಂಡ್ರೆ ಆತ್ಮಾನ ಇನ್ನೊಂದು ಅರ್ಥ, ದೇವರಷ್ಟೇ ಕರ್ತು ಅಂತ. ಎರಡೂ ಅರ್ಥ ಇದೆ. ಆತ್ಮ ಶಬ್ದಕ್ಕೆ ದೇವರು ಅಂತಿದೆ, ನಾವು ಅಂತಲೇ ಇದೆ. ತಿಳ್ಕೊಂಡು ಏನಾಗ್ತಾನೆ ಅವನು, ಏನಾಗ್ತಾನೆ? ಪಶ್ಯತಿ ಅಕೃತ ಬುದ್ಧಿತ್ವಾತ್ ನಸ ಪಶ್ಯತಿ ದುರ್ಮತಿ. ಅವನಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೋಬೇಕು, ಗೊತ್ತಾಯ್ತಾ? ನಾನೇ ಮಾಡ್ತೀನಿ ಅಂದರೂ ತಪ್ಪು, ದೇವರೇ ಮಾಡ್ತಾನೆಲ್ಲ ಅಂದರೂ ತಪ್ಪು. ಎರಡಿದೆ ಈಗ. ಧರ್ಮರಾಜ ನಾಸ್ತಿಕನಲ್ಲ, ಪರಮಾಸ್ತಿಕ. ಟೂ ಮಚ್ ಅಂತಾರೆ, ಟೂ ಮಚ್ ಟೂ ಬ್ಯಾಡ್ ಇದ್ದಾಗ ಎಲ್ಲ ದೇವರೇ ಮಾಡ್ತಾನೆ, ಅದು ಎಲ್ಲ ನಾನೇ ಮಾಡ್ತೀನಿ. ಇನ್ನೊಬ್ಬ ಎಲ್ಲ ನಾನೇ ಮಾಡ್ತೀನಿ ಅಂದ, ಅನುಭವಕ್ಕೆ ವಿರುದ್ಧ. ಎಲ್ಲ ದೇವರೇ ಮಾಡಿಸ್ತಾನೆ, ತಾನು ಮಾಡೋದಕ್ಕೆ ವಿರುದ್ಧ. ಮತ್ತೆ ಅದಕ್ಕೆ ಸತ್ಯೇವಂ ಕರ್ತಾರಂ ಆತ್ಮಾನಂ ಕೇವಲಂತು ಯಹ, ನಾನೊಬ್ಬನೇ ಕರ್ತ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಕೇವಲಂ ಪರಮಾತ್ಮಾನಂ ಕೇವಲಂ ಸ್ವಾತ್ಮಾನಂ. ಎಷ್ಟು ಸ್ವಾರಸ್ಯದೆ ಭಗವದ್ಗೀತೆಯ ಮಾತಿಗೆ. ಅದಿಷ್ಟು ಗೀತಾ ಭಾಷ್ಯಕ್ಕೆ, ಗೀತಾ ತಾತ್ಪರ್ಯಕ್ಕೆ ಸೇರಬೇಕಾದ ಮಾತುಗಳು. ದೈವಂ ಇಷ್ಟು ಹೇಳಿ, ಹಾಗಿದ್ದರೆ ದೇವ್ರು ಹೇಗೆ ಮಾಡಿಸ್ತಾರೆ ಮುಂದಿನ ಪ್ರಶ್ನೆ. ದೇವ್ರು ಪ್ರೇರೇಪಣೆ ಮಾಡ್ತಾ ಹಾಗೆಲ್ಲ ಹೇಳಿದ್ರಲ್ಲ, ಸರಿ, ಯಾರ್ಯಾರಿಗೆ ಏನೇನೋ ಪ್ರೇರೇಪಣೆ ಮಾಡ್ತಾನೆ, ಮಾಡೋದಿಲ್ಲ. ಪ್ರೇರೇಪಣೆಗೆ ಏನಿದೆ ಈಗ? ಒಬ್ಬ ಇಂಗ್ಲೀಷ್ ಪ್ರೊಫೆಸರಿಗೆ ಸಂಸ್ಕೃತ ಪಾಠ ಮಾಡೋ ಅಂತ ಹೇಳೋದಿಲ್ಲ. ಯಾಕೆ? ಅವ್ನು ಅಪಾಯಿಂಟ್ ಆಗಿಯೂ ಇಲ್ಲ, ಕ್ವಾಲಿಫಿಕೇಷನ್ ಅವನಿಗೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಅವನು ಯಾವುದಕ್ಕೆ ಅದ್ರ ಬಗ್ಗೆ ಕೇಳ್ತಾನಷ್ಟೇ, ಇದನ್ನು ಕೇಳೋದಿಲ್ಲ. ಇದನ್ನು ನಾನು ಎಷ್ಟೊಂದು ಮಾಡಿದ್ದೀನಿ ಗೊತ್ತಾ ಪಾಠ, ಮನೇಲಿ ದಿವಸ ಪಾಠ ಮಾಡಿ ಅದೆಲ್ಲ ಮಾಡಿ ಇಲ್ಲಿ ಏನು ಮಾಡ್ತೀವಿ ಹೇಳಿ. ನಿನಗೆ ಅಪಾಯಿಂಟ್ ಆಗಿರೋದು ಇದಕ್ಕೋಸ್ಕರ. ಯಾವುದು ಬರುತ್ತೆ, ಇದು ಬರುತ್ತೆ, ಇರ್ಬೋದು. ಈ 1000 ಭಾಷೆ ಬರ್ಬೋದು ನಿನಗೆ. ಯಾವುದಕ್ಕೆ ಅಪಾಯಿಂಟ್ ಅದೊಂದೇ ಮಾಡಬೇಕು. ಬರುತ್ತೆ ಅಂತ ಬರೋದೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಏನು ಮಾಡಬೇಕಲ್ಲಿ? ಹೇಳಿದ ಮಾತು, ಅದಕ್ಕೆ ವಿಹಿತ ಕರ್ಮ ಅಂತ. ವಿಹಿತ ಕರ್ಮ ಹೇಳಿಲ್ಲ. ಇದು 14 ಎಮ್ಮೆ ಮಾಡಿದ್ದ ಒಬ್ಬ ನಮ್ಮ ಜೊತೆಗಿದ್ದ. ಇದ್ರಾಗ 14 ಎಮ್ಮೆ ಇರೋದೆಲ್ಲ ಮಾಡಿ ಹಾಕ್ಬಿಟ್ಟಿದ್ದಾರೆ. ಒಂದಕ್ಕೆ ಅಪಾಯಿಂಟ್ ಆಗಿ ಅದೊಂದು ಪಾಠ, ಬೇರೆ ಪಾಠ ಮಾಡೋಂಗಿಲ್ಲ ಅವನು. ಅದೆಲ್ಲ ಪ್ಲಸ್ ಪಾಯಿಂಟೇ ಹೊರತು ಅದು ಮಾಡಬೇಕಾದ್ರೆ ಮಾಡ್ಕೊಂಡು ಯಾರು ಕೇಳೋದಿಲ್ಲ. ಎಕ್ಸ್ಟ್ರಾ ಅದು ನಿಶ್ಚಿತ ಕೆಲಸ ಅಲ್ಲ, ವಿಹಿತ ಕೆಲಸ ಎಕ್ಸ್ಟ್ರಾ ಮಾಡಿ ಕೇಳೋದಿಲ್ಲ. ಅದು ಯಾವುದು ಮಾಡೋಂಗಿಲ್ಲ, ನಿಷಿದ್ಧ ಮಾಡೋಂಗಿಲ್ವೇ ಇಲ್ಲ. ಸರ್ವಜೀವೇಶು ನಿತ್ಯ ಕರ್ತವ್ಯಂ ಅಜಸ್ರಮೇವ ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿನಿತ್ಯ ಸಿದ್ಧ ಸರ್ವಜೀವೇಶು ನಿತ್ಯ ಸಾ ಕಾರಣಂ ಪ್ರಥಮಂ. ಎಷ್ಟು ಕಾರಣ ಇದೆ ಹೇಳ್ತಾರೆ ಒಟ್ಟಿಗೆ. 5 ಕಾರಣ ಇತ್ತಲ್ಲ, 5 ಕಾರಣ. 3 ಕಾರಣ. 3 ಹೇಳಿದಾಗ ಇನ್ನೆರಡು ಸೇರಿಸಿದ್ದಾರೆ ಒಂದಾಗ, 5 ಹೇಳಿದಾಗ ಬಿಡಿಸಿದ್ದಾರೆ ಅಷ್ಟೇ. 3 ಕಾರಣ ಅಂದರೂ ಸರಿ, 5 ಕಾರಣ ಅಂದರೂ ಸರಿ, ಇನ್ನು 10 ಕಾರಣ ಅಂದರೂ ಸರಿ. ಒಂದೊಂದು ಸೇರಿಸ್ಬೇಕಷ್ಟೇ. ಹೊತ್ತು ಬರೋದಿಷ್ಟು ಮಿನಿಮಮ್ 3. ಈ ಕಡೆ ಜಡ ಇದೆ, ಈ ಕಡೆ ನಾವಿದ್ದೇವೆ, ಆ ಕಡೆ ದೇವರಿದ್ದಾರೆ. ಜಡದ ರೋಲ್ ಒಂದಿದೆ, ನಾವು ಕೂಡಲೇ ಜಡ ಪದಾರ್ಥ ಬೇಕೇ ಬೇಕು. ಅದರ ರೋಲ್ ಅಧಿಷ್ಠಾನ ಇದೆ. ಸ್ವತಂತ್ರ ಕರ್ತೃ ಇದ್ದಾರೆ, ಸ್ವತಂತ್ರ ಕರ್ತೃ ಇದ್ದಾರೆ. ಇಷ್ಟಿಲ್ಲದೆ ಕೆಲಸ ಮಾಡೋಕ್ಕಾಗೋದಿಲ್ಲ. ದೇವರೊಬ್ಬನೇ ಮಾಡ್ತಾರೆ. ಆ ಲೆಕ್ಕ ನಮಗೆ ಸಂಬಂಧಪಟ್ಟಿಲ್ಲ. ದೇವರಿಗೆ ಜಡನೂ ಬೇಡ, ಜೀವನೂ ಬೇಡ. ದೇವರಿಗೆ ಏನು ಬೇಕಾಗಿಲ್ಲ? ತದನನ್ಯತ್ವಂ ಆರಮಣ ಶಬ್ದಾದಿಭ್ಯ ಓಂ ಬ್ರಹ್ಮಸೂತ್ರ. ದೇವರಿಗೆ ಯಾವುದಕ್ಕೂ ಯಾರೂ ಬೇಕಿಲ್ಲ. ಆದರೂ ಕೂಡ ಯಾತಕ್ಕೆ ಲಕ್ಷ್ಮೀದೇವಿ ಇದ್ದಾರೆ, ಬ್ರಹ್ಮ ಎಲ್ಲರೂ ಯಾತಕ್ಕೆ ಉಪಯೋಗಿಸ್ತಾನೆ ಅಂದರೆ ಅವರಿಗೆ ಅನುಗ್ರಹ ಮಾಡೋಕ್ಕೆ ಹೊರತು
ದೇವ್ರು ಯಾರ ಸಹಾಯನೂ ಬೇಕಿಲ್ಲ. ಸರ್ಕಾರ ಎಷ್ಟೇ ದೊಡ್ಡದಾದರೂ ಜನಗಳ ಸಹಕಾರ ಬೇಕದಕ್ಕೆ. ಟ್ಯಾಕ್ಸ್ ಕೊಡೋದ್ರಲ್ಲಿ ಅದು ಮಾಡೋಕ್ಕಾಗೋದೇ ಇಲ್ಲ. ಆದರೆ ದೇವರಿಗೆ ಇದು ಯಾರೂ ಬೇಕಿಲ್ಲ. ಆದರೂ ಕೊಡ್ತಾನೆ, ಎಲ್ಲರಿಗೂ ಅವಕಾಶ ಕೊಡ್ತಾನೆ. ಅದಕ್ಕೆ ಅವ್ರ ಸಾಧನೆ ಆಗಲೇ ಕೊಡ್ತಾರೆ ಹೊರತು ತನಗೆ ಬೇಕು ಅಂತ ಕೊಡೋದಿಲ್ಲ, ತನ್ನ ಶಕ್ತಿ ಇಲ್ಲ ಅಂತ ಕೊಡೋದಿಲ್ಲ. ಅದು ಬೇರೆ ವಿಷಯ. ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿ ಸಿದ್ಧ ಸರ್ವಜೀವೇಶು ನಿತ್ಯ. ಇದಿಷ್ಟು ಸ್ವಭಾವದ ಬಗ್ಗೆ ಹೇಳಿದ ಮಾತು. ಸ್ವಭಾವ, ಅದಕ್ಕೆ ಇನ್ನೊಂದು ಹೆಸರೇನು? ಯೋಗ್ಯತಾ. ಸ್ವಭಾವ ಇಜಿಕೊಟ್ಟು ಯೋಗ್ಯತಾ ಇಜಿಕೊಟ್ಟು ಹಠ, ಮೂರಕ್ಕೂ ಒಂದೇ ಅರ್ಥ. ಸ್ವಭಾವ, ಯೋಗ್ಯತಾ, ಹಠ. ಯಾ ಹಠಾಖ್ಯ ಯಾ ಅನಾದಿ ಸಿದ್ಧ, ಅದು ಒನ್ ವಿತ್ ಸೋಲ್. ಅದು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಸ್ವರೂಪ ಬೆಂಕಿಗೆ ಸುಡೋದು ಹೇಗೆ ನ್ಯಾಚುರಲ್ಲೋ, ನೀರು ತಣ್ಣಗಿರೋದು ಹೇಗೆ ನ್ಯಾಚುರಲ್ಲೋ, ಪ್ರತಿಯೊಬ್ಬರಿಗೂ ಕೂಡ ಅವನ ಸ್ವಭಾವ ಅದೇನದು ನ್ಯಾಚುರಲ್ ಆಗಿರೋದು. ಅದು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ, ಚೇಂಜ್ ಮಾಡೋಕ್ಕೆ. ದೇವರಿಗೆ ಬರುತ್ತೆ, ಉಳಿದವರಿಗೆ ಬರೋದಿಲ್ಲ. ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿ ಸಿದ್ಧ. ಸ್ವಭಾವ ಅಂತಷ್ಟು ಅನಾದಿ ಸಿದ್ಧ. ಹಾಲಿ ಬಿಳಿ ಬಣ್ಣ ಯಾವತ್ತು ಕೊಟ್ಟರು ಅಂದರೆ ಸ್ವಭಾವ. ಎಲ್ಲಿಂದ ಇದೆ ಹಾಲು? ಯಾವ ಥರ ಅವತ್ತಿಂದನೂ ಹಾಗೇ ಇದೆ. ಅನಾದಿ ಸಿದ್ಧ ಸರ್ವಜೀವೇಶು ನಿತ್ಯ. ಇಂಡಿವಿಜುವಲ್ಲಾಗಿ ಪ್ರತಿಯೊಬ್ಬರಿಗೂ ಒಂದು ಸ್ವಭಾವ ಅಂತಿದೆ. ಪ್ರತಿಯೊಬ್ಬ ಜೀವನಿಗೂ ಏನಿದೆ? ತನ್ನದೇ ಆದ ಸ್ವಭಾವ ಇದೆ. ಅದು ಹಠ ಅಂತ ಕರೀತಾರೆ. ಅದು ಅನಾದಿ ಆದದ್ದು, ನಿತ್ಯವಾದದ್ದು. ಅದನ್ನೇ ಯೋಗ್ಯತೆ ಅಂತ ಕರೆಯೋದು. ಯೋಗ್ಯತೆ ಮೀರಿದ್ದನ್ನು ಮಾಡಬಾರ್ದು ಅಂದರೆ ಬಲೂನ್ ಇದೆ, ಜಾಸ್ತಿ ಹೋದರೆ ಡವಾ ಅಂತ ಬೀಳ್ತಾಯಿತ್ತು. ಕಡಿಮೆ ಮಾಡ್ದ, ಭಾರಿ ಕೇರ್ಫುಲ್. ಬಲೂನ್ ಓದೋದು ಆಲ್ಟೋ ಗೊತ್ತಾ, ಜಾಸ್ತಿ ಹೋದರೆ ಡಬಾ ಅಂದ್ಬಿಡುತ್ತೆ. ಕಡಿಮೆ ಹೋದರೆ ಫುಲ್ ಸ್ಟ್ರೆಂತ್ ಹಾರಾಡಲ್ಲ. ಅದು ಫುಲ್ ಫ್ಲೆಜ್ ಅದು ಹಾರಾಡ್ಬೇಕಾದ್ರೆ ಏನು ಬೇಕು ಅದಕ್ಕೆ? ಆಪ್ಟಿಮಮ್. ಸ್ವಲ್ಪ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಸೈಕಲ್ಲಿ ಬ್ಲೋ ಹೊಡಿಸ್ತಾರೆ, ಜಾಸ್ತಿ ಆದರೂ ಫಜೀತಿ, ಕಡಿಮೆ ಆದರೂ ಫಜೀತಿ. ಕರೆಕ್ಟ್ ಹೊಡ್ಕೊ ಭಾರಿ ಕಷ್ಟ. ಆ ರೀತಿ ಮಾಡಬೇಕು. ಇವತ್ತು 200 ಕಿಲೋಮೀಟರ್ಸ್ ಕಾರ್ ಹೋಗುತ್ತೆ ಅಂತೇಳಿ ಹೋಗಬಾರ್ದು. 200 ಕಿಲೋ ಎಲ್ಲ 200 ಕಿಲೋಮೀಟರ್ ಫಜೀತಿ ಆಗುತ್ತೆ ಅವನಿಗೆ. ಅದು ಕೆಪಾಸಿಟಿ ಅಷ್ಟಿದೆ, ಬಟ್ ಉಪಯೋಗಿಸೋರು ಎಷ್ಟು ಉಪಯೋಗಿಸ್ಬೇಕು? ಇವತ್ತು ಊಟ ಮಾಡಿ ಕೆಪಾಸಿಟಿ ಇದೆ, ಊಹಿಕಾಚೆ ಮಾಡಬಾರ್ದು. ಕೆಪಾಸಿಟಿ ಇದೆ ಅಂತ ಉಪಯೋಗಿಸ್ಬಾರ್ದು. ಅವತ್ತು ಜಾಸ್ತಿ ತಿಂದುಬಿಡೋದು ಅವತ್ತು ಉಳಿದಕ್ಕಿಂತ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅವತ್ತು ತಿನ್ನಬಾರ್ದು ಅಷ್ಟೇ. ನಿಲ್ಲಿಸ್ಬೇಕು. ಆದ್ದರಿಂದ ಅನಾದಿ ನಿತ್ಯ ಸರ್ವಜೀವೇಶು. ಅನಾದಿ ಸಿದ್ಧ, ನಿತ್ಯ ಮುಂದೆ ಅನಾದಿ ನಿತ್ಯ ಅಂತ ಆಯ್ತಾಗ. ಅನಾದಿ ಸಿದ್ಧ ಪ್ಲಸ್ ನಿತ್ಯ ಇಜಿಕೊಳ್ಟು ಅನಾದಿ ನಿತ್ಯ. ಇದನ್ನು ಹಿಂದೆ ಯಾರೂ ಮಾಡಿದ್ದಲ್ಲ, ಮುಂದೆ ಅದು ಯಾರೂ ತೆಗಲಕ್ಕೂ ಬರೋದಿಲ್ಲ. ಸಾಕಾರಣಂ ಪ್ರಥಮಂ. ಫಸ್ಟ್ ಬೇಸಿಸ್ ಯಾವುದು? ದೇವರ ಮೇಲೆ ಕೆಲಸ ಮಾಡಿಸ್ತಾನೀಗ. ಅವನು ಸರ್ವದ ಏನು ಬೇಕಾದ್ರೂ ಮಾಡಿಸಿಬಿಡುವುದು, ಮಾಡೋದಿಲ್ಲ. ದೇವರು ಏನು ಮಾಡ್ತಾನೆ? ನಮ್ಮ ಯೋಗ್ಯತೆ ನೋಡ್ತಾನೆ ಫಸ್ಟು. ಇಲ್ಲಿಂದ ನಮ್ಮ ಸೈಡಿಂದ ಇದು, ಆ ಸೈಡಿಂದ ದೇವರು, ನಮ್ಮ ಸೈಡಿಂದ ನಮ್ಮ ಸ್ವರೂಪ. ಹೀಗೆ ಶುರುವಾಗುತ್ತೆ. ನಮಗೆ ಆ ಕಡೆ ಗೊತ್ತಿಲ್ಲ, ಯಾವ ಕಡೆಯಿಂದ ತೊಗೋಬೇಕು ನಾವೀಗ? ಈ ಕಡೆಯಿಂದ ತೊಗೋಬೇಕು. ಆ ಕಡೆ ನಮಗೆ ವಿಷಯ ಗೊತ್ತಿಲ್ಲ, ದೇವ್ರ ವಿಷಯ ನಮಗೆ ಗೊತ್ತಾಗೋದಿಲ್ಲ. ಅದರಿಂದಾಗಿ ನಮ್ಮ ಸೈಡಿಂದ ಅಷ್ಟೇ ನೋಡಬೇಕು. ಇನ್ನೊಬ್ಬರು ನೋಡೋ ಹಾಗಿಲ್ಲ. ಅಂಥವ್ರು ಬರಿತಾ ಇದ್ದಾರೆ, ತಾನು ಬರೆಯೋದಷ್ಟೇ ಕೆಲಸ. ಇನ್ನೊಬ್ಬರು ನೋಡೋದು, ಇದು ಮಾಡೋದು, ಎಷ್ಟೊತ್ತಾಯಿತು ಅಂತ ಕೇಳೋದು ಏನು ಮಾಡಲ್ಲ ಅವನು. ಯಾತಕ್ಕೆ? ಸಾಧನೆ ಅಂತ ಕರೆಯೋದಿಲ್ಲ. ಅದರ ತಾನು ಬರೆದ್ರೆ ಸಾಧನೆ ಆಗುತ್ತೆ ಹೊರತು ಎಷ್ಟು ಜನ ನೋಡಿದೆ ಹಾಗೆ ಅವನು ಕಾಪಿ ಮಾಡ್ತಿದ್ದ ನೋಡ್ತಾ ಕೂತ್ಕೊಂಡೆ. ನಿನ್ನ ಕೆಲಸ ಅಲ್ಲ ಅದು, ಅದು ಬೇರೆ ವ್ಯವಸ್ಥೆ ಇದೆ ಅದಕ್ಕೆ. ನೀವು ಯಾವ ಹುಡುಗಿ ಜವಾಬ್ದಾರಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ? ಪಕ್ಕದಲ್ಲಿ ಕಪ್ಪ ಕೊಟ್ಟರೆ ರಿಪೋರ್ಟ್ ಮಾಡೋದು ಕೊಟ್ಟಿಲ್ಲ. ಎಂತ ಮಾಡಿ ಕೆಲಸ ಮಾಡ್ತೀರ ಅಷ್ಟೇ. ನೀವು ಆ ಕೆಲಸಕ್ಕೆ ಟೈಮ್ ವೇಸ್ಟ್ ಆಗ್ತಿರೋದು ನಮ್ಮದು. 190 ಪಾಲು ಟೈಮ್ ಎಲ್ಲಿ ಹೋಗುತ್ತೆ ನಮ್ಮದು? ಇನ್ನೊಬ್ಬರು ಏನು ಮಾಡ್ತಾನೆ ಅದು ನೋಡೋಕ್ಕೆ ವ್ಯವಸ್ಥೆ ದೇವರು ತಾನೇ ಇಟ್ಟಿದ್ದಾನೆ. ನಾವೇ ತಾನೇ ಕೆಡಿಸ್ಕೋಬೇಕು. ನಮ್ಮ ರೋಡ್ ಇದೆ, ನಮ್ಮ ಆಫೀಸ್ ಇದೆ, ಅದ್ರ ಬಗ್ಗೆ ಎಚ್ಚರ ಇರಬೇಕು ನಾವು. ಅದರಲ್ಲಿ ಇದು ಮಾಡೋಂಗಿಲ್ಲ. ತಾನು ಸಂಬಂಧಪಡೆದ ವಿಚಾರ ಇನ್ನೊಬ್ರು ಹೇಳಿದ್ರೆ ಚಾಡಿ ಅಂತ ಕರೀತಾರೆ, ಗೊತ್ತಾಯ್ತಾ? ಸಂಬಂಧಪಡೆದ ವಿಚಾರ ಹೇಳಿದರೆ ಅದನ್ನೇ ಹೇಳ್ತೀನಿ, ನೀನು ಹೇಳಬೇಕಾಗಿಲ್ಲ. ಯಾವುದನ್ನು ಹೇಳಬೇಕು? ಅವನು ಡ್ಯೂಟಿ ಮಾಡಿಲ್ಲ, ಅದನ್ನು ಹೇಳಿ, ಅದನ್ನು ಒಪ್ಪಬೇಕು. ಅದು ಬೇರೆದನ್ನೇನು ಅದು ತಂಟೆಗೆ ಹೋಗಿ ನಮಗೆ ಹಕ್ಕಿಲ್ಲ ಅದಕ್ಕೆ. ಅದೇ ಯೋಗ್ಯತೆ ಅರ್ಥನೇ ಅದು, ಗೊತ್ತಾ? ಅನಾದಿಯಾಗಿದ್ದರೆ ಯೋಗ್ಯತೆ ಅಂತ ಕರೆಯೋದು. ಮಧ್ಯ ಬಂದರೆ ಅದನ್ನ ಕರೆಯೋದಿಲ್ಲ. ಸಾಕಾರಣಂ ಪ್ರಥಮಂತು ದ್ವಿತೀಯಂ ಅನಾದಿಕರ್ಮೈವ ತಥಾತೃತಿ. ದ್ವಿತೀಯಂ ಅನಾದಿಕರ್ಮೈವ, ಎರಡನೇದಿದೆ. ಅದ್ಯಾವುದು? ಅನಾದಿಕರ್ಮ. ಇದು ಭಾಳ ಇಂಪಾರ್ಟೆಂಟ್. ಉಳಿದವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಜೀವ ಇದ್ದಾನೆ ಅಂತ ಹೇಳಿದ ತಕ್ಷಣ ಜೀವ ಇದ್ದಾನೆ, ಅನಾದಿ. ಅವನ ಸ್ವರೂಪ ಅನಾದಿನೇ. ಕರ್ಮ ಯಾವಾಗ ಶುರು ಮಾಡ್ದ ಅಂತ ಕೇಳಿದರೆ ಅನಾದಿ ಕರ್ಮ. ಜೀವನ ಡೆಫಿನೇಷನಲ್ಲೇ ಏನು ಸೇರಿಕೊಂಡಿದೆ? ಕರ್ಮ ಇದೆ. ಕರ್ಮ ಇಲ್ಲದೆ ಜೀವ ಇರ್ಲಿಕ್ಕೆ ಬರೋದಿಲ್ಲ. ಅದೇ ನೈಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಅನಾದಿ ಕಾಲದಿಂದ ಜೀವ ಇದ್ದ ಮೇಲೆ ಅವನು ಕರ್ಮ ಯಾವಾಗಿಂದ ಮಾಡ್ತಾನೆ ಅಂತಾಯಿತು? ಮಾಡ್ತಾನೆ ಅಂತ. ಅದಕ್ಕೆ ಅನಾದಿ ಕರ್ಮ ಅಂತ ಕರೀತಾರೆ. ಈ ರೋಲ್ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ. ಬೇರೆ ಫಿಲಾಸಫಿ ಇದೆಲ್ಲ ಕಾನ್ಸೆಪ್ಟೇ ಇಲ್ಲ. ಹೇಳ್ತಾ ಅನಾದಿ ಕರ್ಮ ಅಂತ ಒಂದಿದೆ.
ಅನಾದಿ ಕರ್ಮ ಯಾತಕ್ಕೆ ಬಂತು ಅಂದರೆ ಜೀವನಿಗೆ 3 ಲಕ್ಷಣ: ಜಾನಾತಿ, ಇಚ್ಛತಿ, ಯತತೆ. 3 ಇದೆ. ಜ್ಞಾನ, ಇಚ್ಛಾ, ಕ್ರಿಯಾ. ಜೀವನದಲ್ಲಿ 3 ಇದೆ. ಅದು ಜಡಕ್ಕದಿಲ್ಲ. 3 ಇಲ್ಲ ಜಡಕ್ಕೆ. ಇಚ್ಛಾ ಇಲ್ಲ, ಇಚ್ಛೆನೇ ಫಸ್ಟ್ ಇಲ್ಲ, ಜ್ಞಾನವೂ ಇಲ್ಲ, ಇದೂ ಇಲ್ಲ. ದೇವರಿಗೆ ಸರ್ವಜ್ಞ, ಸರ್ವಕರ್ತ, ಸರ್ವೇಚ್ಛೆ, ಏನು ಬೇಕಾದ್ರೂ ಮಾಡ್ತಾರೆ ಯೋಗ್ಯತೆ ತಕ್ಕ. ನಮಗದಿಲ್ಲ. ನಮಗೆ ಒಂದು ಜ್ಞಾನ ಇದೆ, ನಮ್ಮ ತಿಳುವಳಿಕೆ ಚಿಕ್ಕ ಒಂದು ಜ್ಞಾನ ಇದೆ, ಅದು ತಕ್ಕಂತೆ ಇಚ್ಛೆ ಇದೆ, ಅದಕ್ಕೆ ತಕ್ಕಂತೆ ಪ್ರಯತ್ನ. ಅದೇ ಆ್ಯಕ್ಟಿವಿಟಿ, ಕರ್ಮ ಅಂದ್ರೆ ಅದೇ. ಜ್ಞಾನ, ಇಚ್ಛಾ, ಕ್ರಿಯಾ. 3ರಲ್ಲಿ ಒಂದು ಜೀವನ ಒಪ್ಕೊಂಡ ತಕ್ಷಣ ಏನು ಒಪ್ಕೋಬೇಕಾಗ 3 ಒಪ್ಕೋಬೇಕು. ತಿಳಿತಿಲ್ಲ. ಒಂದು ಎಲ್ಲರ ಜೀವ ಅಲ್ಲ ಅವನು. ಅಂದಮೇಲೆ ಅನಾದಿ ಕಾಲದ ಜೀವ ಇದ್ದಾನೆ ಅಂದಮೇಲೆ ಅವನಿಗೇನಿದೆ ಅಂತಾಯಿತು? ಜ್ಞಾನನೂ ಇದೆ, ಜ್ಞಾನನೂ ಇದೆ, ಇಚ್ಛೆನೂ ಇದೆ, ಪ್ಲಸ್ ಕರ್ಮನೂ ಇದೆ. 3 ಇದೆ. ಅರ್ಥ ಆಯ್ತಾ? ಎಷ್ಟು ಪ್ರಮಾಣದಲ್ಲಿರ್ತಾ ವಿಚಾರ ಬೇರೆ. 3 ಇದೆ ಅದರ. ಏನ? ಹೌದು. ಸ್ವರೂಪ ಇರುವಿಕೆ. ಪ್ರಮಿತಿ ಅಂದರೆ ಜ್ಞಾನ, ಪ್ರವೃತ್ತಿ ಅಂದರೆ ಇಚ್ಛೆ, ಕ್ರಿಯೆ. 3 ಅವನಿಗಿದೆ. ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ರೂಪ, ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರಂ ತದಪೇಕ್ಷಂ ಅಸ್ವತಂತ್ರಂ ಹೇಳಿದ್ದಾರೆ. ದೇರ್ಫೋರ್ 3 ನಮಗೆ ಯಾವಾಗಲೂ ಇದೆ. ಇದು ಸ್ವರೂಪ ಇರುವಿಕೆ, ಇರುವಿಕೆ ಸ್ವರೂಪ. ಬೇರೆ ಅರ್ಥ ಬರದೆ ನಾ ಹಠ ಮಾಡ್ತಾನೆ ಬಾರಿ ಅಂತ ಹೇಳಿದರೆ ಅದು ಕಾರಣ ಏನು ಗೊತ್ತಾ? ಒಳಗಿದೆ ಬಿಡ್ತಾ ಇಲ್ಲ ಅಂತ ಅರ್ಥ. ಅದು ಅರ್ಥ ಇಟ್ಕೊಂಡು ಇಲ್ಲ ಅಂತಲ್ಲ. ನಮಗೆ ಹಠಮಾರಿತನ, ಹಿಡಿದಾಟ ಬಿಡೋದಿಲ್ಲ, ಈ ಥರ ಇದೆ. ಹಠದಿಂದ ಯಾಕೆ ಬಿಡೋದಿಲ್ಲ ಅಂದರೆ ಸ್ವರೂಪ ಇದೆ ಅಂತ ಅರ್ಥ. ಅಲ್ಲಿಗೆ ಆಗೋದು ಕೊನೆಗೆ ಕೂಡ. ಬಟ್ ಅದನ್ನ ಸಾಮಾನ್ಯ ಕೆಟ್ಟ ಅರ್ಥದಲ್ಲಿ ಉಪಯೋಗಿಸ್ತೇವೆ. ಹಠಮಾರಿ ಮನುಷ್ಯ ಅದೊಂದು ರೀತಿ ನಾವು ನಿಂದೆ ಪದನ ಉಪಯೋಗಿಸ್ತೇವೆ. ಹಾಗಲ್ಲ ಇಲ್ಲಿ. ಹಾಂ, ಮನಸ್ಸಿನಲ್ಲಿ ಅವನಿಗೆ ಅನಾದಿ ಕಾಲದ ಮನಸ್ಸಿದೆ ಅವನಿಗೆ. ಮನಸ್ಸನ್ನು ಅದನ್ನೆಲ್ಲ ಮನಸ್ಸಿನ ಧ್ಯಾನ ಮಾಡ್ತೇವೆ. ಏನಕ್ಕೆ ಮಾಡ್ತೇವೆ? ಈಗ ಮನಸ್ಸಿನ ಕೆಲಸ. ಮನಸ್ಸಿನ ಯೋಚನೆ ಮಾಡ್ತೇವೆ. ಅದಿಷ್ಟು ಮನಸ್ಸಿನ ಧ್ಯಾನದ ಯೋಚನೆ ಗೊತ್ತಿಲ್ಲದವ್ರು ಬೇರೆ ಯೋಚನೆ ಮಾಡೋದು ಗೊತ್ತಲ್ಲ. ಎಲ್ಲಿಂದ ಮಾಡ್ತೇವೆ ಅದನ್ನು? ಮನಸ್ಸಿನಿಂದ ಮಾಡೋದು. ದೇರ್ಫೋರ್ ಮನಸ್ಸಿದ್ಮೇಲೆ ಮುಗೀತು. ಉಳಿದ ಕರ್ಮೇಂದ್ರ ಇಲ್ಲ ಅಂತಲ್ಲ. ಅಲ್ಲಿ ಉದಾಹರಣೆ ನಾವೇನು ಕಳ್ತನ ಮಾಡಬೇಕು ಅಂದ್ಕೊಂಡು ಮನಸ್ಸು ಪ್ಲ್ಯಾನ್ ಮಾಡಿದೆ ಕಳ್ತನ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿದೆ. ಈಗ ಅದೇ ಪಾಪ ಈ ಮಧ್ಯೆ. ಕಳ್ತನ ಮಾಡಿಲ್ಲ ಅವನು, ಮಾಡೋ ಇಚ್ಛೆ ಇದೆ, ಮನಸ್ಸಲ್ಲೇ ಮಾಡ್ತಾ ಇದ್ದಾನು. ಮಾನಸ ಪೂಜೆ ಅಂತ ಮಾಡ್ತಾನೆ. ಏನಿದೆ ಅಲ್ಲೀಗ ಮಾನಸ ಪೂಜೆಯಲ್ಲಿ? ಜ್ಞಾನ ಇದೆ, ಇಚ್ಛೆ ಇದೆ, ಕ್ರಿಯೆನೂ ಇದೆ. 3 ಇದೆ. ಬರೀ ಮನಸ್ಸೊಂದ್ರೆ 3 ಮಾಡ್ತಾ ಇದ್ದಾನು. ಬರುತ್ತಾ ಇಲ್ಲ ಈಗ? ದೇರ್ಫೋರ್ ಅದು ಜೀವನಿಗೆ ಅನಾದಿ ಕಾಲದಿಂದ ಜ್ಞಾನ, ಇಚ್ಛೆ, ಕ್ರಿಯೆ ಇದೆ ಅಂದರೆ ಅವನ ಇಂದ್ರಿಯಗಳು ಇದೆ ಅಂತ ಅರ್ಥ. 5 ಇಂದ್ರಿಯ, ಜ್ಞಾನೇಂದ್ರಿಯ ಇದೆ. ಕ್ರಿಯೆ ಮಾಡಲಿಕ್ಕೇನು ಬೇಕು? ಕರ್ಮೇಂದ್ರಿಯ ಬೇಕು. ಜ್ಞಾನಕ್ಕೇನು ಬೇಕು? ಜ್ಞಾನೇಂದ್ರಿಯ ಬೇಕು. ಅದನ್ನು ಕಂಟ್ರೋಲ್ ಮಾಡೋ ಮನಸ್ಸು ಬೇಕು. ಜೀವ ಎಲ್ಲ ಇದೆ. ಅನಾದಿ ಕಾಲ ಎಲ್ಲ ಇದೆ. ಏನಾಗಿದೆ ಗೊತ್ತಾ? ಓರ್ ಅಂತೀವಿ. ಓರ್ ಗೋಲ್ಡ್ ಇದೆ, ಗೋಲ್ಡನ್ ಓರ್ ಇದೆ. ಬಟ್ ಗೋಲ್ಡಲ್ಲಿ ಏನು ಸೇರ್ಕೊಂಡ್ಬಿಟ್ಟಿದೆ ಓರಲ್ಲಿ? ಬೇರೆ ಎಲ್ಲ ಇದೆ. ಅದು ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು ನಾವೀಗ? ಅದು ಕೆಲಸ ಈಗ ಸಾಧನೆ ಅಂದರೆ ಇದೆ. ಗೋಲ್ಡ್ ಓರಿಂದ ಗೋಲ್ಡ್ ತೆಗೆಯೋ ಕೆಲಸ ಹೇಗೋ ಆಚಾರ್ಯ ಕೊಟ್ಟದ್ದು ಭಾಗವತಲ್ಲೇ ಬರುತ್ತದು. ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ಸಾತ್ವಿಕ ಜೀವರೆಲ್ಲ ಗೋಲ್ಡ್ ಓರ್ ಇದ್ದಾಗೆ. ಅವ್ರಿಗೇನಾಗಿದೆ ಈಗ? ಇದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದೆಲ್ಲ ಹೋಗಬೇಕೀಗ. ಅದೆಲ್ಲ ಹೋಗಿಬಿಟ್ರೆ ಪ್ಯೂರ್ ಗೋಲ್ಡ್ ಬರುತ್ತೆ. ಅದಕ್ಕೆ ಸ್ವರ್ಣವನ್ನು ಗೋರಿಂದ ಶುದ್ಧ ಸ್ವರ್ಣವನ್ನು ತೆಗಿಬೇಕಾಗ ಅದು ಪ್ರೊಸೀಜರನ್ನು ತೆಗಿಬೇಕಾದ್ರೆ ಚೆನ್ನಾಗಿ ಕಾಯಿಸಬೇಕು ಅಷ್ಟು. ಅದಕ್ಕೆ ಸಂಸಾರ ತಾಪ ಅಂತ ಕೊಡ್ತಾರೆ. ತಾಪತ್ರಯ. ಸಾಮಾನ್ಯ ತಾಪ 3. ಒಲೆಗಳು ನೋಡಿದ್ರೆ ಗೊತ್ತಾಗುತ್ತೆ. 3 ಕಡೆ ಇಟ್ಟಿರ್ತಾರೆ, ಗೊತ್ತಾಯ್ತಾ? 3 ಇದ್ದರೆ ಕರೆಕ್ಟಾಗಿ ಪಾತ್ರೆ ಕೊಡುತ್ತೆ. 2 ಇದ್ದರೆ ಪಾತ್ರೆ ಕೊಡೋದಿಲ್ಲ. 1 ಇದ್ದಂತೂ ಉಳ್ಕೊಂಡು ಹೋಗ್ಬಿಡುತ್ತೆ. ಸೊ 1, 2, 3. ಅದಕ್ಕೆ ತಾಪತ್ತು 3 ಕಡೆ ಇಟ್ಟ ಕಾಯಿಸ್ಲಿಕ್ಕೆ ಅನುಕೂಲ. ಇಡದೆ ಹಾಗೆ ಇಟ್ಬಿಟ್ರೆ, ಫ್ಲಾಟಾಗಿಟ್ಟರೆ ಉರಿಯೋದಿಲ್ಲ. ಫ್ಲಾಟಾಗಿಟ್ಟರೆ ಉರಿಯೋದಿಲ್ಲ ಅದು. ಸೊ 3 ಕಡೆ ಇದ್ದರೆ ಮಾತ್ರ ಸೈಡಿಗೆಲ್ಲ ಬರಬೇಕದು. ಮತ್ತು ಎಲ್ಲ ಕಡೆಯಿಂದ ಕಾಯ್ತದೆ. ತಳ ಅಷ್ಟೇ ಇಲ್ಲ, ಸೈಡಿಗೂ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆದ್ದರಿಂದ ತಾಪತ್ರಯ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಏನು ಧಾನ್ಯ ಅನ್ನ ಆಗಬೇಕಾದ್ರೆ ಏನು ಮಾಡಬೇಕೋ ಒಲೆಯಲ್ಲಿ ಬೇಯಿಸಬೇಕು. ನಾವಿತ್ತು ಜ್ಞಾನ ಬರಬೇಕಾದ್ರೆ ತಾಪತ್ರಯದ ಮಧ್ಯೆ ಇರಬೇಕು. ತಾಪನೇ ಕೊಡೋದಿಲ್ಲ ಅಂದರೆ ಏನಾಗುತ್ತೆ ಅಲ್ಲಿಗೆ? ನೀವು ಕಾಯಿಸೋದಿಲ್ಲ ಅದು ಸಣ್ಣ ಬೋರ್ ತೆಗಿಲಿಕ್ಕೆ ಬರೋದಿಲ್ಲ. ಅದೇನು ಮೆಲ್ಟ್ ಮಾಡ್ತಾರೆ, ಬರೀ ಕಾಯಿಸೋದಿಲ್ಲ. ಹೇಗಾಗುತ್ತೆ ಅದು? ಮೆಲ್ಟಾಗಿ ಹರ್ಕೊಂಡು ಬರೋದು. ಆಗದು ಇಲ್ಲ. ಅದಕ್ಕೆ ಭಾರಿ ಪರಮಾತ್ಮ ಯಾಕೆ ತಾಪ ಕೊಡ್ತಾನೆ ಅಂತ ಕೇಳಿದರೆ ಶುದ್ಧವಾದ ಭಾಗ ಹೊರಗೆ ಬರಬೇಕೀಗ. ಶುದ್ಧವಾದ ಹೊರಗೆ ಬರ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಎಕ್ಸ್ರೇ ಇದು ಆಪ್ರೇಷನ್ ಮಾಡ್ತಾನೆ. ಶಸ್ತ್ರ ಬೇಕೇ ಬೇಕು ಅದಕ್ಕೆ. ಇದು ಆಪ್ರೇಷನ್ ಅಂತ ಕರೆಯೋದೇ ಇಲ್ಲ. ನೋವಾಗೇ ಆಗುತ್ತೆ. ನೋವು ಆಗದೇ ಇರೋ ಮಾಡು ಅಂತ ಹೇಳಿದ್ರು ಮಾಡಬೇಡ ಅಂತ ಹೇಳೋಕ್ಕೆ ಬರೋದು. ನೋವಾಗದೇ ಇರೋ ಹಾಗೆ ದೇವ್ರು ಮಾಡ್ತಾನೆ. ಯಾವಾಗ ಮಾಡ್ತಾನೆ? ದೇವ್ರ ಭಾರ ಹಾಕಿದ್ರೆ ನೋವಾಗೋದೇ ಇಲ್ಲ.
ಅರ್ಥ ಆಯ್ತು. ವೈದ್ಯನ ಮೇಲೆ ಭಾರ ಹಾಕ್ತಾರೆ. ಕೆಲವು ಇಂಜೆಕ್ಷನ್ ಕೊಟ್ಟರೆ ಗೊತ್ತು ಕೂಡ ಆಗಲ್ಲ, ಇಲ್ಲೂ ಕೊಟ್ಟಿಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಆಗಲೇ ಕೆಲವರು ಕೊಟ್ಟರೆ ವಾರ ಆದರೂ ಹೋಗಲ್ಲ ನೋವೋದು. ಅದು ಅವರೆಲ್ಲ ದೇವ್ರು ಹೇಗೆ ಕೊಡ್ತಾನೆ ಅಂದರೆ ಸೂಜಿಬೇಡಿ ಭಾರಿ ಕಡಿಮೆ ಕೊಡ್ತಾರಂತೆ. ಕಷ್ಟ ಎಷ್ಟೇ ಕೊಟ್ಟರು ಹೇಗಿರುತ್ತೆ ಅದು ಹೊರಗೆ ಮಾತ್ರ ಇರುತ್ತೆ, ಒಳಗೆ ಹೋಗದಂತೆ ನೋಡ್ಕೊತಾರೆ. ಹೊರಗೆ ಮಾತ್ರ ಅವರಿಗೆ ಹೊರಗಿಲ್ಲ, ಒಳಗಿಂದ ಪರ ಮಾಡ್ತಾರೆ. ದೇವರು ಸರ್ವತಂತ್ರ ಸ್ವತಂತ್ರ. ಉಳಿದವರಿಗೆ ಎರಡೂ ಸೇರಿಸ್ತಾರೆ, ರಾಜಸರಿ ಹೊರಗೂ ಎರಡೂ ಸೇರಿಸ್ತಾರೆ. ರಾಯರಿಗೆ ಅಷ್ಟು ದಾರಿದ್ರ್ಯ ಇತ್ತು, ಒಳಗೆ ಏನು ಲೇಪನೇ ಇಲ್ಲ ಅವರಿಗೆ. ಗೊತ್ತಾಯ್ತು ಹೇಗಿದ್ರು ಒಳಗಡೆಗೆ ತೋರಿಸ್ಕೊಳ್ಳೋಕ್ಕೆ ಕಾರಣ ಇಲ್ಲ, ಫೀಲೇ ಮಾಡ್ತಾ ಇಲ್ಲ ಅವರಿಗೆ. ಅವ್ರು ಏನು ಶಾಸ್ತ್ರ ಮುಖ್ಯಾತ ಅಜಸ್ತ್ರ ಎಲ್ಲ ಟೈಮ್ನ ಯಾತಕ್ಕೆ ಹಾಕ್ತಾ ಇದ್ದಾರೆ ಅಧ್ಯಯನಕ್ಕೆ. ಅದು ವೆರಿ ಹ್ಯಾಪಿ ಇದ್ದಿದ್ದು. ಇದು ಅರ್ಥ ಮಾಡ್ಕೊಂಡು ನೋಡಿ, ಸುಖವಾಗಿದ್ದೇವೆ ದುಃಖವಾಗಿದ್ದೇವೆ ಎಂಬುದನ್ನು ಅದು ಅವರವರ ಅನುಭವದ ವಿಚಾರ. ನಾವು ತೀರ್ಮಾನ ಮಾಡೋಕ್ಕೆ ಬರಲ್ಲ ಅದನ್ನು. ಅದು ಅವ್ರು ದುಡ್ಡಿಲ್ಲ ಅನ್ಬೋದು, ಅವ್ರದ್ದು ದುಃಖ ಪಡ್ತಾರೆ ಅಂತ ಹೇಳೋಗಿಲ್ಲ, ತಪ್ಪದು. ಅದು ಶ್ರೀಮಂತ ಅಂತ ಹೇಳ್ಬೋದು, ಸುಖ ಪಡ್ತಾರೆ ಅಂತ ಹೇಳಬಾರ್ದು. ಯಾಕೆ ನಮಗೆ ಗೊತ್ತಾಗಲ್ಲ, ಅವನಿಗೆ ಗೊತ್ತಿರಬೇಕು. ಅವ್ರು ಕೇಳಿ ಅಯ್ಯೋ ಅಂತಲೇ ಶುರು ಮಾಡೋದು ಅವರು ಫಸ್ಟು. ಎಷ್ಟೋ ಜನ ಬೇರೆಲ್ಲ ಕೂಡ ಮೊದಲು ಶುರು ಮಾಡೋದು ಅಯ್ಯೋ ನನ್ನ ಗತಿ ಏನು ಹೇಳ್ತೀರಿ ಅಂತ ಹೇಳ್ತಾರೆ. ನೀವೇ ಪುಣ್ಯಾತ್ಮ ಬಿಡ್ತಾರೆ, ಕೊಡಿ ಎಲ್ಲಿ ಬರ್ತಾರೋ ನೀವೇ ವಾಸಿ, ನಮ್ಮ ಹಣೆ ವಾರ ಅಂತ ಹೇಳ್ತಾರೆ. ಸೊ ಸುಖ ಅಂಬೋದು ಏನು ಬಂತೀಗ ನಾವು ತೀರ್ಮಾನ ಮಾಡೋದ್ರೆ ಹೊರಗಿನ ತೀರ್ಮಾನ ಮಾಡಿಬಿಡ್ತೇವೆ. ಓ ಇದೇ ಭಾರಿ ಇದು ಅಂತೇಳಿ ತಪ್ಪದು. ಕೆಲವು ಹುಡುಗರು ಇರ್ತಾರೆ ಭಾರಿ ಓದ್ತಿರ್ತಾರೆ, ರ್ಯಾಂಕ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಗೊತ್ತಾಯ್ತು, ಇನ್ನೊಂದು ಓದೋದೇ ಇಲ್ಲ, ಫೇಲ್ ಅಂತ ತಿಳ್ಕೊಂಡು ಉಲ್ಟಾ ಬಲ್ಟಾ ಆಗಿಬಿಡುತ್ತೆ. ಅವನು ಭಾರಿ ಯೋಚನೆ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಪಾಸ್ ಆಗಿಬಿಟ್ಟಿರ್ತಾರೆ ರ್ಯಾಂಕ್ ತೊಗೊಂಡು. ಇವನು ಪುಸ್ತಕ ಇಟ್ಕೊಳ್ಳೋದು ಯಾವುದೂ ಏನು ಮಾಡಿ ಓದೇ ಇಲ್ಲ, ಅರ್ಥನೇ ಆಗಿಲ್ಲ ಅವನಿಗೆ. ಆ ಥರ ಆಗುತ್ತೆ. ಸೊ ಬುದ್ಧಿವಂತ ದಡ್ಡ ಅನ್ನೋದು ಅಲ್ಲಿ ಪುಸ್ತಕದ ಮೇಲೆ ಗೊತ್ತಾಗಲ್ಲ, ಯಾವುದ್ರ ಮೇಲೆ ಗೊತ್ತಾಗುತ್ತೆ, ಅವನ ತಿಳುವಳಿಕೆ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ. ಅದೇ ರೀತಿ ನಾವೆಲ್ಲ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಂಡಿರೋದೆ. ಯಾರೋ ಭಾರಿ ಪುಣ್ಯವಂತರು, ಅದು ಪುಣ್ಯವಂತರು ಬೇರೆ, ಸುಖವಾಗಿದ್ದಾರಲ್ಲ, ಏನು ಕಾರು ಏನು ಪುಣ್ಯಾತರು ಅದು ಅಲ್ಲೇಬಾರ್ದು. ಅದು ಉಪಯೋಗ ಆದಾಗ ಮಾತ್ರ ಪ್ರಶ್ನೆ. ಭಾರಿ ಕೊಟ್ಟೆ ದಿವಸ ಏನೂ ಪ್ರಯೋಜನ ಇಲ್ಲ. ಯಾರೋ ಇದ್ದಾನಂತಲ್ಲ, ಕಮೌಂಡ್ನ ಬಂಗಾರದಲ್ಲಿ ಮಾಡಿಸ್ಕೊಂಡಿದ್ರು. ಕಮೌಂಡ್ನ ಎಷ್ಟು ಮೂರ್ಖ ಇರಬೇಕು ಅವರು. ದುಡ್ಡು ತೋರಿಸೋ ರೀತಿ ಅದನ್ನು ಎಷ್ಟು ಜನ ಬದುಕಿಸ್ಬೋದಾಗಿತ್ತು ಅವರು ಅಲ್ಲೇನಾದ್ರೆ. ದೊಡ್ಡಸ್ತಿಗೇನ ಅದು. ಎಷ್ಟು ಜನ ಆಗಿದ್ದಾರೆ. ಬಾತ್ರೂಮ್ 25 ಲಕ್ಷ ಖರ್ಚು ಮಾಡಿದರೆ ಹೇಳಿದ್ದಾರೆ ಬಾತ್ರೂಮಿಗೆ. ಅದಕ್ಕೆ ಮಾಡಿದರೆ ಭಾಳ ಅದು ಡಿಸರ್ವ್, ಅದು ಭಾಳ ನೆಸಿಟಿ ಇಲ್ಲ. ಇದು ಯೋಚನೆ ಮಾಡಿದರೆ ಎಷ್ಟು ಮೂರ್ಖರಿದ್ದಾರೆ. ಆ್ಯಕ್ಚುಲಿ ಗೋಲ್ಡ್ ಬೆಸ್ಟ್ ಕಂಡಕ್ಟರ್. ಅದನ್ನೆಲ್ಲದಕ್ಕೆ ಉಪಯೋಗಿಸ್ಬಿಟ್ರೆ ಕರೆಂಟ್ ಏನಾಗತ್ತೆ ನಿಮಗೆ? ಪಾಪರೆದ್ದು ಹೋಗ್ತಾರೆ. ಮನೆ ಕಟ್ಸೋದಕ್ಕೆ ಇದರಲ್ಲ ಇದು ಮಾಡೋ ಹೊತ್ತಿಗೆ ಸತ್ತ ಹೋಗ್ತಾರೆ. ಬೇಕಿಲ್ಲ ನಮಗೆ. ನೆಸಿಟಿ ಅಷ್ಟು ಸಾಕು, ಪರ್ಪಸ್ ಸರ್ವಾದ್ರೆ ಸಾಕಾಗಿ ಹೊರತು ಅದು ಮಾಡೋಕ್ಕೆ ಹೋಗಬಾರ್ದು. ವಿವೇಕ ಬೇಕಾದಕ್ಕೆ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಭಾಗ ಅರ್ಥ ಆಗಬೇಕು. ಎಲ್ಲರೂ ಯೋಚನೆ ಮಾಡಬೇಕು. ಈಗ ಗೋಲ್ಡ್ ಓರ್ ಸ್ವಭಾವ ಅದಕ್ಕೆ ಅನಾದಿ ಕಾಲದಿಂದ ನಡೀತಾ ಇದೆ. ಇದಕ್ಕೆ ಯಾವುದೂ ಕೂಡ ಒಂದು ಬೋನಲ್ಲಿ ಹಾಕಿರ್ತಾರೆ ಇಲಿನ, ಅದು ಯಾವಾಗ ಏನು ಟ್ರೈ ಮಾಡುತ್ತೆ ಆದಷ್ಟು ಅಲ್ಲಿ ಹೊರಗೆ ಬರಬೇಕು ಪ್ರಯತ್ನ. ಜೀವ ಹಾಗಿದ್ದಾನೆ, ಅನಾದಿ ಕಾಲದ ಬಂಧನ ಅವನಿಗಿದೆ. ಅವನ ಟೆಂಡೆನ್ಸಿ ಏನಾದ್ರು ಮಾಡಿ ಏನಾಗಬೇಕು, ಅವನೀಗ ಹೊರಗೆ ಬರಬೇಕು. ಅದಕ್ಕೆ ಬಿಡುಗಡೆಯ ಇಚ್ಛೆ ಇದೆ ಅವನಿಗೆ, ಅದಕ್ಕೆ ದಾರಿ ಇದೆ. ಗೊತ್ತಾಯ್ತಾ? ಅದೇ ಬಿಡಿಸ್ಕೊಳಕ್ಕೆ ಬರೋದಿಲ್ಲ. ಅದನ್ನು ಯಾರೋ ತೊಗೊಂಡು ಬಿಚ್ಚಿದ ತಕ್ಷಣ ಹೊರಗೆ ಬಂದ್ಬಿಟ್ಟು. ಇವತ್ತು ಈ ಎಂಥದ್ದಂದರೆ ಇದು ಹೊರಗೆ ಒಳಗೆ ಟೈಅಪ್ ಫುಲ್ ಟೈ ಆಗಿದೆ. ಅದು ಯಾರ ಕೈ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ. ದೇವರ ಹೊರತು ಯಾರಿಗೂ ಏನು ಮಾಡೋಕ್ಕೆ ಬರೋದಿಲ್ಲ. ಈ ಜೈಲಿಗೆ ಇದ್ದಾನವನು, ಕೀ ಅವನ ಹತ್ರ ಇದೆ, ಅವ್ನು ಬಿಡೋದಿಲ್ಲ. ಕಳ್ಳನ ಬಿಡೋಂಗಿಲ್ಲ. ಯಾತಕ್ಕೆ? ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ, ಕೀ ಇಟ್ಕೋ ಸ್ವಾತಂತ್ರ್ಯ ಅಷ್ಟೇ ಹೊರತು ಅವ್ರು ಹೇಳ್ಬೇಕು. ಅವನು ಆರ್ಡ್ರ್ ಹೇಳೋದು, ಫೋನ್ ಮಾಡಿ ಸಾಕು ಬಿಚ್ಚಿಬಿಡ್ತಾನೆ. ಅವನ ಹತ್ರ ಕೀ ಇಲ್ಲ, ಫೋನ್ ಮಾಡ್ತಾರೆ, ತಕ್ಷಣ ಮಾಡ್ತಾರೆ. ಅದು ನಮ್ಮ ಹತ್ರ ಬಂಧ ನಮ್ಮ ಹತ್ರ ಇದೆ, ಆ ಕೀ ದೇವ್ರ ಹತ್ರ ಇದೆ. ಗೊತ್ತಾಯ್ತಾ? ಬಿಡುಗಡೆ ಮಾಡೋ ಯಾರಿದೀಗ ಭವಪಾಶಾಚ್ಚ ಮೋಚಕ. ಅವು ಯಾವಾಗ ಮಾಡ್ತಾನಾಗ? ಯಾವಾಗ ಮಾಡ್ತಾನೆ? ಅದು ಅನುಗ್ರಹ ಮಾಡಬೇಕು. ಅವಾಗ ಎಸ್ ಯು ಕ್ಯಾನ್ ಗೋ ಅದು ಹೇಳಬೇಕು. ಅನುಗ್ರಹ ಸಂಪಾದನೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕು. ಇದು ನಮ್ಮಲ್ಲೂ ಒಂದು ಪದ್ಧತಿ ಇದೆ, ಸನ್ನಡತೆ ಮೇಲೆ ಕೈದಿಗಳು ಬಿಡುಗಡೆ ಅಂತ ಹೇಳಿಬಿಟ್ಟು ಆಜೀವ ಶಿಕ್ಷೆನೇ ವಿಧಿಸಿರ್ತಾರೆ. ಒಳ್ಳೆ ನಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ಮತ್ತೆ ಕಿವಿ ಮಾಡಿಬಿಡು. ಆ ಸ್ವಾತಂತ್ರ್ಯ ಇದೆ ಅವರಿಗೆ ಸನ್ನಡತೆ ಬೇಸಿಸ್ ಮೇಲೆ. ನಮ್ಮದು ಸನ್ನಡತೆ ಇದ್ದು ಸದಾಚಾರದ್ರೆ ಏನಾಗುತ್ತೆ, ಅಲ್ಲಿಗೆ ಒಂದು ಪಾಯಿಂಟ್ ಬಂತು. ಎಷ್ಟೋ ಜನ ಜೈಲಿಗೆ ಕೂತ್ಕೊಂಡು ಪುಸ್ತಕ ಬರೆದವರಿದ್ದಾರೆ, ಒಳ್ಳೊಳ್ಳೆ ಪುಸ್ತಕಗಳು ಜೈಲಲ್ಲಿ ಕೂತ್ಕೊಂಡು. ನಾವು ರಾಜಕಾರಣ ಎಷ್ಟೋ ಜನ ಬುಕ್ಸ್ ಬರೆದೆಲ್ಲ ಇದರ ಜೈಲಲ್ಲಿದ್ದಾಗ ಅವೆಲ್ಲ ನೋಬೆಲ್ ಪ್ರೈಸ್ ಬರೋಷ್ಟು ಕ್ವಾಲಿಟಿ ಇರುತ್ತೆ ಅದಕ್ಕೆ. ಅವಾಗೇನು ಮಾಡ್ತಾರಾಗ? ದೇಶಕ್ಕೆ ಅಸೆಟ್ ಇದ್ದಾಗ. ಸೊ ಬಂಧನದಲ್ಲಿ ಕೆಲಸ ಮಾಡೋಕ್ಕೆ ಬರುತ್ತೆ ಎಂಬುದಕ್ಕೆ, ಜ್ಞಾನ ಕಾರ್ಯ ಮಾಡೋಕ್ಕೆ ಬರುತ್ತೆ ಅನ್ನೋದಕ್ಕೆ ಅಂಥವ್ರ ದೃಷ್ಟಾಂತ ಇದೆ ನಮ್ಮ ಎದುರಿಗೆ. ನಾವು ಈ ಜ್ಞಾನ ಕಾರ್ಯ ಮಾಡಬೇಕು, ಅದನ್ನು ಮಾಡಬೇಕಾಗಿಲ್ಲ. ಯಾವ್ದು ಮಾಡಬೇಕು? ಪ್ಲೀಸ್ ಮಾಡಬೇಕು. ಆದಷ್ಟು ನೋಡ್ತಾನೋ, ಓ ಸರಿ ಇದ್ದಾನೆ ಅವನು, ಯಾವುದಕ್ಕೂ ಗಲಾಟೆ ಮಾಡ್ತಾಯಿಲ್ಲ. ಗೊತ್ತಾಯ್ತಾ? ತಮಗೆ ಪಶ್ಚಾತ್ತಾಪ ಇದೆ ತಪ್ಪು ಮಾಡಿದ್ದಕ್ಕೆ. ಅದಕ್ಕೇನು ಮಾಡಬೇಕು ಅವನೀಗ? ಬಿಡುಗಡೆ ಮಾಡಬೇಕು. ದೇವ್ರ ಈಚೆ ಏನಮ್ಮ ಮೋಚಯಾಮಿ ಅಂದ್ಕೊಂಡ ದೇವರು, ಅವತ್ತು ಬಿಡುಗಡೆ ಆಯಿತು. ಆ ಭಾವ ನಾವು ಇನ್ನೊಬ್ರು ಫೋರ್ಸ್ ಮಾಡಿ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಬೇಡ್ರೆ ಜೋರು ಮಾಡಿದ ತಕ್ಷಣ ಇನ್ನೂ ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳ್ತಾರೆ. ಜೋರು ಮಾಡೋಂಗಿಲ್ಲ. ಏನು ಮಾಡಬೇಕು? ಅದಕ್ಕೆ ಪ್ರೀತಿ ಹೇಳಿದ್ ಬಿಡ್ತೇನೆ ಅಂದ್ರೆ ಪರವಾಗಿಲ್ಲ, ಇಚ್ಛೆ ಬಂದಾಗ ಬಿಡು.
ಸರಿಯಾಗಿ ನಿಮಗೆ ಕೊಟ್ಟರೆ ಸಾಕು, ಅವು ಸಂತೋಷ ಪಡ್ತಾರೆ. ಆ ಭಾವನೆ ಇರಬೇಕು. ಹಾಂ, ಅನಾದಿ ಕಾಲದ ಅಧೀನವಾಗಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇದಕ್ಕೆಲ್ಲ ಉತ್ತರ ಇದೆ. ಆಚೆ ಎಲ್ಲೋ ಕೊಟ್ಟು ಮಾಡಿರ್ತಾರೆ, ಎಲ್ಲ ಸೇರಿಸ್ಕೋಬೇಕು. ಪರ್ಫೆಕ್ಟ್ ಆಗಬೇಕಾದ್ರೆ ಇದು ಭಾಳ ಮುಖ್ಯವಾದ ಭಾಗ ಇದೆ. ಧರ್ಮರಾಜನ ಚೇಂಜ್ ಮಾಡ್ತಕ್ಕಂಥ ಭಾಗ ಇದೆ, ಗೊತ್ತಾಯ್ತಾ? ಅರ್ಜುನ ಚೇಂಜ್ ಮಾಡಿದ್ದು ಕೃಷ್ಣ, ಧರ್ಮರಾಜನ ಚೇಂಜ್ ಮಾಡಿದ್ದು ಭೀಮ. ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇಡೀ ಮಹಾಭಾರತವೆಲ್ಲ ಕೊಟ್ಟೆ, ಯಾರೂ ಇದಕ್ಕೆ ಟಚ್ ಮಾಡಲೇ ಇಲ್ಲ. ಆಚಾರ ಒಬ್ಬರೇ ಹೇಳಿ. ಆ್ಯಕ್ಚುಲಿ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಕ್ಕಿಂತ ಧರ್ಮರಾಜ ಹೇಳಬೇಕಾಯ್ತು ಯುದ್ಧ ಮಾಡೋದಿಲ್ಲ ಅಂತೇಳಿ. ಹೊತ್ತಾನೆ ನಾನು ಯುದ್ಧ ಮಾಡೋದಿಲ್ಲ, ಅವತ್ತು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಯಾಕೆ? ಇಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ, ಇಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಆಗಲೇ. ಸೊ ಭೀಮಗೀತೆಯಿಂದ ಧರ್ಮರಾಜನ ಪರಿವರ್ತನೆ, ಕೃಷ್ಣಗೀತೆಯಿಂದ ಅರ್ಜುನನ ಪರಿವರ್ತನೆ ಎರಡಾಯ್ತು. ಈಗ ನಗರ ಸಹದೇವ್ರ ರೋಲ್ ಇಲ್ಲ, ಅವ್ರು ಹೇಳಿದಾಗ ಮಾಡೋರಾದ್ರಿಂದ ಇವು ಸಂಬಂಧ ಪಡಲಿಲ್ಲ. ಇವೆಲ್ಲ ಅರ್ಥ ಮಾಡ್ಕೊಂಡು ಭೀಮನಿಗೆ ಯಾರೂ ಹೇಳಬೇಕಾಗಿಲ್ಲ. ಯಾತಕ್ಕೆ? ಭೀಮ ಇರೋದೇ ಹಾಗೆ, ಅದೇ ತಾರತಮ್ಯ. ಹೌದು ಹೌದು. ಇದು ಅರ್ಥ ಮಾಡಿಕೊಂಡಾಗ ಯಾಕೆ ಧರ್ಮರಾಜ ಯುಧಿಷ್ಠಿರ ಹೆಸರೇನು? ಯುಧಿಷ್ಠಿರ, ಸ್ಥಿರ ಅಂದರೆ ಸ್ಥಿರ, ಯುದ್ಧದಲ್ಲಿ ಸ್ಥಿರ, ಸ್ಥಿರ ಅಲ್ಲ ಆತೀಗ. ಈಗ ಸ್ಥಿರ ಆಗ್ತದೆ, ಹೆಸರಿರ್ತಕ್ಕಂಥ ಬದಲಾಗೋದು ಈಗ. ಯುದ್ಧ ಮಾಡಲೇಬೇಕು ಅಂತ ಬರುತ್ತೆ. ಆಮೇಲೆ ಏನು ಮಾಡೋದು ಚೇಂಜ್ ಮಾಡಲ್ಲ ಅದನ್ನು, ಏನು ಮಾಡೋದು ಚೇಂಜ್ ಮಾಡೋ ಅಷ್ಟು ಗಟ್ಟಿ. ಆಚಾರ ಮಾತು ಕೇಳಿದ್ಮೇಲೆ ಎಷ್ಟು ಜ್ಞಾನ ಬಂತ ಆತನಿಗೆ, ಪರ್ಫೆಕ್ಟ್ ಆಗಿಬಿಟ್ಟ. ಇದು ಅರ್ಥ. ಇದು ಈ ಬಿಟ್ಟರೆ ಯಾರೂ ತಿಳ್ಕೊಂಡಿಲ್ಲ, ಯಾರೂ ಅನಲೈಸ್ ಮಾಡೇ ಇಲ್ಲ. ಯಾವಾಗ ಧರ್ಮರಾಜ ಚೇಂಜ್ ಆದ? ಉತ್ತರ ಇಲ್ಲ. ಕಾರಣ ಎಲ್ಲ ಹಾರಿಸಿಬಿಡ್ತಾರೆ ಭಾಗ. ಹಾರಿಸಿಬಿಟ್ರೆ ಭೀಮನ ಬಗ್ಗೆ ಒಪ್ಪಬೇಕಾಗುತ್ತೆ, ಅದು ಸಂಕಟ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹಾರಿಸಿಬಿಡ್ತಾರೆ. ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ. ಮಹಾಭಾರತ ಕಥೆ ಅಲ್ಲ, ಅದು ದೊಡ್ಡ ಫಿಲಾಸಫಿ. ಆದ್ದರಿಂದ ಪ್ರತಿಯೊಂದಕ್ಕೆ ಕಾರಣ ಕೊಟ್ಟು ಹೇಳಬೇಕು. ಏನೋ ಸೊ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಓಂ ಶ್ರೀ ಅಪ್ಪತ್ತೆ ಅಂತ. ನಾಳೆ ದಿವಸ ವಿದ್ಯಾಪೀಠದಲ್ಲಿ ಪರಮ ಪೂಜ್ಯ ಶ್ರೀ ಪೇಜಾವರ ಶ್ರೀಪಾದಂಗಳವರು ಅವರ ನೇತೃತ್ವದೊಳಗೆ ಒಂದು ಕಾರ್ಯಕ್ರಮ ಇದೆ. ನಾಳೆ ಇದು ಗೋವತ್ಸ ದ್ವಾದಶಿ ಅಂತ ಹೆಸರು. ಗೋಪೂಜೆ ಭಾಳ ವಿಶೇಷವಾದ ದಿವಸ ಇದು. ದೀಪಾವಳಿ ವಿಶೇಷ ಗೋವುಗಳಿಗೆ ಮಹತ್ವ ಇದೆ. ದೀಪಾವಳಿಗೂ ಅದಕ್ಕೆ ಗೋವತ್ಸ ದ್ವಾದಶಿಯಿಂದಲೇ ಶುರುವಾಗುತ್ತೆ. ನಾಳೆ ಟೈಮಿಂಗ್ಸ್ ನೋಡಿದ್ದಾರೆ, 4ರಿಂದ ಶುರುವಾಗುತ್ತೆ. 4ರಿಂದ 6 ಗಂಟೆವರೆಗೂ ತುಲಾಭಾರ ಗೋಗಳಿಗೆ. ಆಮೇಲೆ ಗೋ ಸಾವಿತ್ರಿ ಸ್ತೋತ್ರದ 5 ಎಲ್ಲದಕ್ಕೂ ಶ್ರೀಗಳು ಇರ್ತಾರೆ. ಅದಕ್ಕೆ ತುಲಾಭಾರ, ಪಾರಾಯಣ, ಆಮೇಲೆ ಇದು ಗೋದಾನ ಮಾಡೋಕ್ಕೆ ಅವಕಾಶ ಇದೆ. ಗೋಸೇವೆಗೆ ಯಾವ ರೀತಿ ಬೇಕಾದ್ರೂ ಗೋಸೇವೆ ಮಾಡ್ಬೋದು. ಗೋದಾನ ಕೊಡೋ ಸ್ವಾಮಿಗಳು ಇಲ್ಲೇ ಇರ್ತಾರೆ, ಆದ್ದರಿಂದ ನೇರ ಕೊಡ್ಬೋದು. ಅನೇಕ ರೀತಿ ಅವಕಾಶ ಎಲ್ಲ ಅದನ್ನ ಡೀಟೇಲ್ಸ್ ಹಾಕಿದ್ದಾರೆ. ಅದು ನಿಮಗೆ ವಾಟ್ಸಪ್ ಬಂದಿರಬೇಕೆಲ್ಲ ಹೋಗಿದೆಯಲ್ಲ, ವಾಟ್ಸಪ್ ಬಂದಿದೆ. ಎಲ್ಲರಿಗೂ ಅದ್ರ ತಕ್ಕಂತೆ ಯಾರು ಏನು ಬೇಕಾದ್ರೂ ಭಾಗವಹಿಸ್ಬೋದು. ಅಟ್ಲೀಸ್ಟ್ ಪ್ರೆಸೆನ್ಸ್ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ. ಅದು ಅವೇರ್ನೆಸ್ಸಿಗೆ ಏನು ಬೇಕು, ಅದಕ್ಕೀಗ ಜನ ಸೇರಬೇಕು. ಅವ್ರು ಏನು ಮಾಡಲಿ ಬಿಡಲಿ, ಸೇರೋದೇ ಒಂದು ದೊಡ್ಡ ಪುಣ್ಯದ ಕೆಲಸ. ಆದ್ದರಿಂದ ಬಂದರೆ ಏನಾಗುತ್ತಾಗ, ಈ ರೀತಿ ನಡೆದರೆ, ಸರಿಯಾಗಿ ನಡೆದಾಗ, ಪ್ರತಿ ವರ್ಷವೂ ಆ ರೀತಿ ಮಾಡಿದರೆ ಒಂದು ಅಕೇಶನ್. ವರ್ಷಕ್ಕೊಂದು ದಿವಸ ಯಾವ್ಯಾವುದೋ ಡೇಗಳು ಮಾಡೋದಿಲ್ಲ. ಈಗ ಆ ಡೇ ಈ ಡೇ ಅಂತ ಹೇಳಿಬಿಟ್ಟು ಒಂದು ಗೋಗಳ ದೇವತೆ ಗೋರಕ್ಷಣೆಯ ಒಂದು ದಿವಸಕ್ಕೆ ಜನ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಭಾಳ ಮುಖ್ಯವಾದಂಥ ದಿವಸ. ತುಲಾಭಾರ ಭಾರಿ ಅಪರೂಪ. ಅದರಿಂದ ಅದು ಪ್ರತ್ಯಕ್ಷ ಗೋವಿನ ಪೂರ್ವ ತುಲಾಭಾರನೇ ಮಾಡ್ತಾರೆ. ಎಲ್ಲರೂ ಅದಕ್ಕೆ ಅವಶ್ಯ ಆ ಟೈಮಿಗೆ ಬಂದು ಇದು ಮಾಡಬೇಕು. ದುಡಿದವ್ರಿಗೆ ತಿಳಿಸ್ಬೇಕು, ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅವ್ರು ಬರಬೇಕು, ಉಳಿದವರು ಹೇಳಬೇಕು. ಅಲ್ಲೇ ಬರೆಸ್ಬೋದು, ಮೊದಲು ಬರೆಸ್ಬೋದು, ಅಲ್ಲೂ ಬರೆಸ್ಬೋದು. ಎಲ್ಲ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲೂ ಕೊಡ್ಬೋದು, ಏನೂ ತಪ್ಪಿಲ್ಲ. ಓಂ ಶ್ರೀ. ತುಂಬ ಜನ ಗೋದಾನ ಮಾಡಿ ಕೈ ಬಿಟ್ಟು ಮಾಡ್ತಾರೆ, ತಪ್ಪೋದು. ಗೋ ಉಳ್ಕೋಬೇಕಲ್ಲ, ಅದು ಉಳಿಯೋ 10,000 ಗೋ ಬಂತು ಅಂತ ತಿಳ್ಕೊಬೇಡ. 10,000 ಗೋ ಬರಲ್ಲ ಇವತ್ತು ಆ್ಯಕ್ಚುಲಿ. ಮತ್ತು ಒಳ್ಳೆ ಗೋ ಸಿಗಬೇಕು, 10,000 ಬರೋದೇ ಇಲ್ಲ, ಹೇಳಿದಾ? ಅದು ಕೊಟ್ಬಿಟ್ಟು ಭಾರ ಹಾಕಿ ಬಂದಾಗ ಆಯ್ತು ಅವ್ರ ಮೇಲೆ. ಏನು ಮಾಡೋಕ್ಕೆ ಗೋ ಬಿಟ್ಕೊಂಡವ್ರು. ಅದು ಎಷ್ಟು ದಿವಸ ಹಾಲು ಕೊಡ್ಬೋದು, ಎಷ್ಟು ಮಾಡೋಕ್ಕೆ ಬರುತ್ತೆ, ಸಾಧ್ಯ ಇಲ್ಲ. ಅದು ರಕ್ಷಣೆಗೆ ವ್ಯವಸ್ಥೆ ಮಾಡಲೇಬೇಕು. ಅದು ನಿಜವಾದ ಗೋದಾನ ಆಗುತ್ತೆ. ಸಾಲಂಕೃತ ಗೋದಾನ ಯಾಕೆ ಗೊತ್ತಾ ಮಾಡ್ತಿದ್ದಿದ್ದು? ಬಂಗಾರದ್ದು ಹಾಕಿ ಮಾಡ್ತಾಯಿದ್ರು, ಅದು ಮೇಂಟೆನೆನ್ಸೇ ಬರ್ತಿತ್ತು. ಅದು ಸಾಲಂಕೃತ ಕನ್ಯಾದಾನ ಹೇಗೋ, ಸಾಲಂಕೃತ ಗೋದಾನ ಹಾಗೆ. ಅದು ಎಲ್ಲಿಂದ, ಗೊರಸಿನಿಂದ ಗೋಡಿನವರೆಗೂ ಆಗಬೇಕು ಅಂಥೇಳಿ ಎಲ್ಲ ಸುವರ್ಣದ್ದು ಪೀತಾಂಬರ ಹೊದಿಸ್ಬೇಕು. ಅಷ್ಟೆಲ್ಲ ಮಾಡಿದರೆ ಆಗೋದು ಪರ್ಫೆಕ್ಟ್ ಗೋದಾನ. ಅದು ಮಾಡೋದಿಲ್ಲ ಅಂದಮೇಲೆ ಬೇರೆ ರೀತಿಯಲ್ಲಿ ಕೊಡಬೇಕು.